ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ವಾಣಿಜ್ಯ ವಿಭಾಗದ ಉಪನ್ಯಾಸಕಿಯಾಗಿರುವಂತಹ ಸುಮಲತಾ ಇವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಆಂಗ್ಲ ವಿಭಾಗದ ಉಪನ್ಯಾಸಕಿಯಾಗಿದ್ದಂತಹ ಸವಿತಾ ಇವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕನ್ನಡ ವಿಭಾಗದ ಉಪನ್ಯಾಸಕರಾದಂತಹ ಪಾಲಯ್ಯ ಸರ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಸರ್ ಇವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಅರ್ಥಶಾಸ್ತ್ರದ ವಿಭಾಗದ ಉಪನ್ಯಾಸಕರಾದಂತಹ ಸುರೇಶ್ ಸರ್ ಇವರಿಗೂ ಕಾರ್ಯಕ್ರಮದ ಪರವಾಗಿ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿದ್ದಂತಹ ತಮ್ಮೆಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮವನ್ನು ಕುರಿತು ವಿದ್ಯಾರ್ಥಿಗಳ ಜೊತೆ ಮಾತನಾಡಲು ವೇದಿಕೆಗೆ ಆಹ್ವಾನಿಸುತ್ತೇನೆ. ಇವತ್ತೇನಾಗುತ್ತೆ ಅಂತಂದ್ರೆ ಅಕಾಡೆಮಿಕ್ ಆಸ್ಪೆಕ್ಟಲ್ಲಿ ಎಲ್ಲಿಗೆ ಏನು ಮಾಡುತ್ತೆ ಅಂತಂದರೆ ಮುಂದೇನಂತ ಪ್ರೀವಿಯಸ್ ಅಕಾಡೆಮಿಕ್ ಸೆಕ್ಟರ್ಸ್ ಹೆಂಗಿತ್ತು ಅಂತಂದರೆ ಜಸ್ಟ್ ಎಕ್ಸಾಮಿನೇಷನ್ ಮಾಡಬೇಕು, ಯಾವ್ದಾದ್ರು ತೇರಿ ಕಲಿಯಬೇಕು, ಏನಾದ್ರು ಸಿಲೆಬಸ್ ಇರೋದು ಅದನ್ನ ಕಲಿಬೇಕು, ಇದು ಮಾಡಬೇಕಾಗಿತ್ತು. ಸೊ ಇವಾಗ ಏನಾಗುತ್ತೆ ಅಂತಂದರೆ ಯಾವ್ಯಾವ ಅನಿಸಿದೆ ಪ್ರಾಜೆಕ್ಟ್ ನಿಮಗೆ ಏನು ಇಟ್ಟಿದ್ದಾರೆ, ಯಾಕೆ ಇಟ್ಟಿದೆ, ನಮಗೆ ಡಿಗ್ರಿಗೆ ಏನು ಯೂಸ್ ಆಗುತ್ತೆ ಅಂತ ಏನಾದ್ರು ಯಾವ್ಯಾವ ನಿಮ್ಗೆ ಏನಾದ್ರು ಕ್ವಶನ್ಸ್ ಮಾಡಿದ್ರೆ ಯಾರಾದ್ರು ಪ್ರಾಜೆಕ್ಟ್ ವರ್ಕ್ ರಿಸರ್ಚ್ ವರ್ಕ್ ಅಲ್ಲ ಏನಕ್ಕೆ ನಿಮಗೆ ಇಟ್ಟಿದ್ದಾರೆ ಅಂತ ಹೇಳಿ ನಿಮ್ಮ ಬೇರೆಗಳು ಯಾರು ಕ್ವಶನ್ ಮಾಡಿದ್ದಾರೆ ಮತ್ತು ಪ್ರಾಜೆಕ್ಟ್ ಕಂಪ್ಲೀಟ್ ಹೆಂಗೆ ಮಾಡಬೇಕು ಅಲ್ಲ ಮೂಲ ಉದ್ದೇಶನೇ. ಸೊ ಇವಾಗ ಏನಾಗುತ್ತೆ ಅಂತಂದ್ರೆ ಎಲ್ಲ ಸೆಕ್ಟರ್ಸು ಬೇಸ್ ನಾವೇನಂತ ಕರಿತೀವಿ ಅಂದರೆ ಯಾವುದೇ ಡೆವಲಪ್ಮೆಂಟ್ ಆಗಿರ್ಬೋದು, ಇನ್ನೋವೇಷನ್ಸ್ ಆಗಿರ್ಬೋದು, ಮತ್ತು ಚೇಂಜ್ ಅಂತ ಏನು ಕರಿತೀವಿ ಕಾಮರ್ಸ್ ವರ್ಕ್ ಚೇಂಜ್ ಅನ್ನೋದು ತುಂಬ ಇಂಟರ್ಕನೆಕ್ಟ್ ಆಗಿರ್ಬೋದು. ಚೇಂಜ್ ಅಂತ ಏನು ಕರಿತೀವಿ ಅಂದರೆ ಚೇಂಜ್ ಮೂಲ ಬೇಸ್ ಯಾವುದು, ಚೇಂಜ್ ಅನ್ನೋ ವರ್ಡ್ಗೆ ಇನ್ನೋವೇಷನ್ಗೆ ಡಿಸ್ಕವರಿ ಅಂತ ಏನು ಕರಿತಾರೆ, ಮೂಲ ಬೇಸ್ ಯಾವುದು? ಚೇಂಜ್ ಅಂತಂದ್ರೆ ಎಲ್ಲ ಮೂಲ ಬೇಸ್ ಏನಾಗುತ್ತೆ ಅಂದ್ರೆ ರಿಸರ್ಚ್. ಇವಾಗ ಏನಾಗುತ್ತೆ ಅಂತಂದ್ರೆ ನಮ್ಗೇನಾಗುತ್ತೆ ಅಂದ್ರೆ ಯಾವ್ದೋ ಸ್ಟ್ರಕ್ಚರ್ ಆಗಿರ್ಬೋದು, ಯಾವ್ದೋ ಸಿಸ್ಟಮ್ಸ್ ಆಗಿರ್ಬೋದು, ಅದನ್ನೇನಾದ್ರು ಚೇಂಜಸ್ ಮಾಡಬೇಕು, ಇಲ್ಲ ರೀಸ್ಟ್ರಕ್ಚರ್ ಮಾಡ್ಬೇಕಂದ್ರೆ ಅದಕ್ಕೆ ನಮಗೆ ಚೇಂಜ್ ಮಾಡ್ತೀವಿ ಅಂತಂದ್ರೆ ನಾವು ಅದ್ರ ಮೇಲೆ ಒಂದು ಬ್ರೀಫ್ ಮೈನರ್ ರಿಸರ್ಚ್, ಮೈನರ್ ಪ್ರಾಜೆಕ್ಟ್ ಆದ್ರೂ ಮಾಡ್ತೀವಿ, ಮೈನರ್ ರಿಸರ್ಚ್ ಆದ್ರೂ ಮಾಡ್ತೀವಿ, ಮೇಜರ್ ರಿಸರ್ಚ್ ಆದ್ರೂ ಮಾಡ್ಬೋದು. ಸೊ ನಿಮಗೆ ಏನಕ್ಕೆ ಇಟ್ಟಿದ್ದಾರೆ ಅಂತಂದ್ರೆ ಇವಾಗ ಎಲ್ಲ ಆಸ್ಪೆಕ್ಟಲ್ಲಿ ರಿಸರ್ಚ್ ಮೈಂಡ್ ಸೆಟ್ಗಳು ಕಮ್ಮಿ ಆಗ್ತಿದಾವೆ ಹುಡುಗರು. ಅಂದ್ರೆ ಏನಿಗೆ ಕ್ಯಾಪಸಿಟಿ ಕಮ್ಮಿ ಆಗ್ತದೆ ಅದ್ರ ಜೊತೆಗೆ ಏನಾಗ್ತದೆ ರಿಸರ್ಚ್ ಕ್ಯಾಪಸಿಟಿ ಕ್ರಿಯೇಟ್ ಮಾಡಬೇಕು. ಯಾಕಂತಂದ್ರೆ ಎಲ್ಲೇ ಹೋದ್ರು ಕೂಡ ಎಸ್ಪೆಷಲಿ ಕಾಮರ್ಸ್ ಪೀಪಲ್ಸ್ ಎಲ್ಲೇ ಹೋದ್ರು ಕೂಡ ಪ್ರಾಜೆಕ್ಟ್ ಮಾಡಿದ್ರೆ ಅಂತ ಹೇಳ್ತಾರೆ. ಎಲ್ಲ ವರ್ಕ್ಗಳು ನೀವು ಜಾಬ್ ಸಿಗುತ್ತೆ ಪ್ರಾಜೆಕ್ಟ್ಸ್ ಮೇಲೆ ಯಾವುದೋ ಒಂದು ಕಂಪ್ನಿ ಬೇರೆ ಮಲ್ಟಿನ್ಯಾಷನಲ್ ಕಂಪ್ನಿ ಪ್ರಾಜೆಕ್ಟ್ ತಗೊಂಡ್ಬರ್ತಾರೆ, 2 ವರ್ಷ 3 ವರ್ಷ ತಗೊಂಡ್ಬರ್ತಿರ್ತಾರೆ. ಅದಾದ್ಮೇಲೆ ಅದ್ಮೇಲೆ ನಿಮ್ಮನ್ನ ಅಪಾಯಿಂಟ್ಮೆಂಟ್ ಮಾಡ್ತಿರ್ತಾರೆ. ದೆನ್ ಅದಾದ್ಮೇಲೆ ಮಲ್ಟಿನ್ಯಾಷನಲ್ ಕಂಪ್ನೀಸ್ ನಡೀತಿರೋದು ಪ್ರಾಜೆಕ್ಟ್ಸ್. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂತಂದ್ರೆ ಅಟ್ಲೀಸ್ಟ್ ಪ್ರಾಜೆಕ್ಟ್ ಅನ್ನ ಅಂದ್ರೆ ರಿಸರ್ಚ್ ಅಂದ್ರೆ ಬೇಸಿಕ್ ಕಾನ್ಸೆಪ್ಟ್ ಇವೆಲ್ಲ ಡಿಗ್ರಿ ಮುಗಿಸಿರ್ತೀರಿ ಮತ್ತೆ PG ಮುಗಿಸಿರ್ತೀರಿ. ಆ ಬೇಸಿಕ್ ರಿಸರ್ಚ್ ಏನಂದ್ರೆ ಗೊತ್ತಿಲ್ಲ ಅಂತಂದ್ರೆ ಕಂಪ್ನೀಸ್ ಏನಾಗುತ್ತೆ ಅಲ್ಲಿ ನಿಮ್ಗೆ ಸರ್ವೈವ್ ಮಾಡ್ಕೊಂಡು ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ರಿಲೈಸೇಷನ್ ಮಾಡಿ ಎಸ್ಪೆಷಲಿ NEP ಎಕ್ಸ್ಪೋರ್ಟ್ ಕಂಪ್ನಿ ಅಂತ ಏನಿರುತ್ತೆ ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಆ ಎಕ್ಸ್ಪೋರ್ಟ್ ಕಂಪ್ನಿ ಮೋಸ್ಟ್ ಫೋಕಸ್ ಮಾಡಿದ್ದು ರಿಸರ್ಚ್. ಯಾವ್ದೋ ಒಂದು ಇವಾಗ ನೀವು ಮಲ್ಟಿನ್ಯಾಷನಲ್ ನೇಷನ್ಸ್ ತಗೊಳ್ಳಿ, ಬೇರೆ ಕಂಟ್ರೀಸ್ ಆಗಿ ಡೆವಲಪ್ ರಿಸರ್ಚ್ ಒನ್ ಆಫ್ ದಿ ಇಂಡಿಕೇಟರ್ ಫಾರ್ ದಿ ಮೆಜರ್ಮೆಂಟ್ ದಿ ಡೆವಲಪ್ಮೆಂಟ್ ಆಫ್ ದಿ ನೇಷನ್. ಅನ್ನೋ ಒಂದು ದೇಶನ ಇದು ಡೆವಲಪ್ಡ್ ಕಂಟ್ರಿನ ಡೆವಲಪಿಂಗ್ ಕಂಟ್ರಿ ಅಂತೇಳಿ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಯೂಸ್ ಮಾಡೋಂಥ ಪ್ಯಾರಾಮೀಟರ್ ರಿಸರ್ಚ್ ಅವ್ರ ಪಬ್ಲಿಕೇಶನ್ಸ್ ಎಷ್ಟಾಗಿದೆ ಮತ್ತೆ ರಿವ್ಯೂ ಪಬ್ಲಿಕೇಶನ್ಸ್ ಎಷ್ಟಾಗಿದೆ, ಸೈಟೇಷನ್ ಎಷ್ಟಾಗಿದೆ, ಅಂದ್ರೆ ಅವು ರಿಸರ್ಚನ್ನ ಎಷ್ಟು ಜನ ರೆಫರ್ ಮಾಡಿ ಆ ಬೇಸ್ ಮೇಲೆ ಬೇರೆ ರಿಸರ್ಚ್ ಮಾಡಿದ್ರು ಅಂತೇಳಿ. ಸೊ ಈ ಆಸ್ಪೆಕ್ಟ್ ಅಲ್ಲಿ ರಿಸರ್ಚ್ಗಳು ಏನಾಗುತ್ತೆ ಅಂದ್ರೆ ಇನ್ ಕೇಸ್ ಆದ್ಮೇಲೆ ಪೀಕ್ ಮಾಡೋ ಕಂಪಲ್ಸರಿ ಪ್ರಾಜೆಕ್ಟ್ ಮಾಡಲೇಬೇಕಾಗುತ್ತೆ. ಅದು ಸೆಂಟ್ರಲ್ ಪ್ರಾಜೆಕ್ಟ್ ಇವಾಗ ವರ್ಷಕ್ಕೊಂದು ಪ್ರಾಜೆಕ್ಟ್, ಇನ್ ಕೇಸ್ SBI ಹೋಗ್ಬೋದು, ಎಲ್ಕಾಮ್ ಹೋಗ್ಬೋದು, ಸೆಮಿಸ್ಟರ್ ಒಂದು ಪ್ರಾಜೆಕ್ಟ್ ಕೊಡ್ತಾರೆ. ಆ 3 months ಅಲ್ಲೇ ನೀವೇನೋ ಪ್ರಾಜೆಕ್ಟ್ ಕೊಟ್ಟು ಇಷ್ಟೊಂದು ಟೈಮ್ ಕೊಡಲ್ಲ ಮತ್ತೆ ಇಷ್ಟೊಂದು ಹಂಚ್ಕೊಳ್ಳೋದಿಲ್ಲ ಈ ಲೆಕ್ಚರ್ಸ್. ಯಾಕಂದ್ರೆ ಯೂನಿವರ್ಸಿಟೀಸ್ ಬೇರೆ ಕಡೆ ಹೋಯ್ತಂದ್ರೆ ನಿಮ್ಮ ಟೀಚರ್ಸ್ ಕೊಲಾಬ್ರೇಷನ್ಸ್ ಏನಿದೆ ಕೊನೆಗೆ ಕರೆಕ್ಷನ್ ಆಗಲಿಲ್ಲ, ಟೈಟ್ಲ್ ಆ್ಯಡ್ ಮಾಡಲಿಲ್ಲ, ಬೇರೆ ಏನೋ ಜಾಬ್ ಬರಲಿಲ್ಲ, ಯಾರು ಟೇಬಲ್
ಆಗಲಿಲ್ಲ ಅದನ್ನ ತಲೆ ಕೆಡಿಸ್ಕೊಳ್ಳೋದು. ಈ ಟೈಮಲ್ಲಿ ಈ ಟೈಮಲ್ಲೆಲ್ಲ ನೀವು ರಿಪೋರ್ಟ್ ಸಬ್ಮಿಟ್ ಮಾಡಬೇಕು ಅಷ್ಟೇ ಅವ್ರು ಹೇಳೋದು. ಸೊ ಅದಕ್ಕೋಸ್ಕರ ಆ ಎನ್ವಿರಾನ್ಮೆಂಟ್ಗೆ ಸ್ವಲ್ಪ ಟ್ರೈನ್ ಅಪ್ ಮಾಡಲಿಕ್ಕೋಸ್ಕರ ಬೇಸಿಕ್ ನಿಮಗೇನಿಲ್ಲ ಡೆಪ್ತ್ ರಿಸರ್ಚ್ ಅಂತ ಹೇಳಿದ್ರು. ಬೇಸಿಕ್ ರಿಸರ್ಚ್ ಅಂದ್ರೆ ಡೇಟಾ ಕಲೆಕ್ಟ್ ಮಾಡ್ತಿರ್ಬೇಕಂತ ನೀವು ಕೊಟ್ಟಿರೋದು ಇನ್ನೊಂದೇನಾಗುತ್ತೆ ಸೆಕೆಂಡ್ ಡೇಟ್ ಆಲ್ರೆಡಿ ಯಾರು ಮಾಡಿಟ್ಟಿರ್ತಾರೆ ಅದು ತಗೊಂಡ್ಬಂದು ಕನ್ಸಲ್ಟೇಟ್ ಮಾಡ್ಕೊಂಡು ಅದನ್ನ ಸ್ವಲ್ಪ ಕೊಟ್ಟಣೆ ಹಾಕೊಂಡು ನಿಮ್ಗೆ ಬೇಕಾಗಿರ್ತಾರ ಒಂದು ಫೀಚರೈಸ್ ಮಾಡಿಕೊಂಡು ಕಂಟೆಂಟ್ ಈ ಕೇಸ್ ಬೇಸಿಕ್ ರಿಸರ್ಚ್ ಎಲ್ಲಿ ಸ್ಟಾರ್ಟ್ ಆಗಿರ್ತದೆ ಅದು ಪ್ರೈಮರಿ ಡೇಟಾ ಕಲೆಕ್ಟ್ ಮಾಡೋದು. ಪ್ರೈಮರಿ ಡೇಟಾ ಅಂತಂದ್ರೆ ಏನು ಪ್ರೈಮರಿ ಡೇಟಾ ಅಂದ್ರೆ ನಾವೇ ಹೋಗಿ ಖುದ್ದಾಗಿ ಮಾಡೋದು, ಕಂಪ್ನಿ ಬಗ್ಗೆ ರಿಸರ್ಚ್ ಮಾಡಿ. ನೀವೊಂದು ಕೊಟ್ಟರೆ ಬೇರೆ ಏನಾದ್ರು ಟೂಲ್ಸ್ ಇಲ್ಲಾಂದ್ರೆ ಯಾರೋ ಒಂದು ಸಾಫ್ಟ್ವೇರ್ ಬೇರೆ ಏನಾದ್ರು ಟೆಕ್ನಿಕಲ್ ಟೂಲ್ಸ್ ಯೂಸ್ ಮಾಡಿ ಬೇಸಿಕ್ ಇನ್ಫಾರ್ಮೇಶನ್ ನಾವು ಟಾರ್ಗೆಟ್ ಪಾಪ್ಯುಲೇಷನ್ಸ್ ಅಂತ ಹೇಳಿದ್ರೆ ಟಾರ್ಗೆಟ್ ಪಾಪ್ಯುಲೇಷನ್ಸ್ ಕಲೆಕ್ಟ್ ಮಾಡಿ ಅದನ್ನ ಅನಾಲಿಸಿಸ್ ಮಾಡಿ ಅದರಲ್ಲಿ ಫ್ಲಕ್ಚುಯೇಷನ್ಸ್ ಏನಿದೆ ವೇರಿಯೇಷನ್ಸ್ ಏನಿರುತ್ತೆ ಅದನ್ನ ನೀವು ಔಟ್ಪುಟ್ ಮಾಡಿ ಮತ್ತು ಅದನ್ನ ಪ್ರೆಸೆಂಟೇಷನ್ ಮಾಡುವಂಥ ಒಂದು ಪ್ರೋಸೆಸ್. ಸೊ ಅದರಲ್ಲಿ ಸೊ ನಮಗೇನಾಗುತ್ತೆ ಡಿಗ್ರಿ ಲೆವೆಲಲ್ಲಿ ಸಾಕಾಗಿ ಟೀಚರ್ಸ್ ಸ್ವಲ್ಪ ಬೇಸಿಕ್ ಮಾಡಿದ್ರು. ಸೊ ಇಲ್ಲ ಆದ್ಮೇಲೆ ಇದರ ಬೇಸಿಕ್ ರಿಸರ್ಚ್ ಅಲ್ಲಿ ಇನ್ನೊಂದು ರಿಸರ್ಚ್ ಏನಿಗೆ ಬೇಕು ಅಂತ ಹೇಳಿ ಯಾವ್ಯಾವ ಇದೆ ನಿಮಗೆ ಅಕಾಡೆಮಿಕ್ ಸೆಕ್ಟರ್ ರಿಸರ್ಚ್ ಏನಿಗೆ ಬೇಕು ಲಾಸ್ಟ್ ಪಾಯಿಂಟ್ ಅಷ್ಟೇ. ಅಕಾಡೆಮಿಕ್ ಸೆಕ್ಟರ್ಸ್ ಅಲ್ಲಿ ರಿಸರ್ಚ್ ಏನಿಗೆ ಬೇಕಂತ ಸರ್ವೈವ್ ಆಗ್ಲಿಕ್ಕೆ ಇನ್ನೊಂದು ಏನಾಗುತ್ತೆ ನೀವೇನಾದ್ರು ಡಿಗ್ರಿ ಕಾಲೇಜಲ್ಲಿ ಏನಾದ್ರು ಪ್ರೊಫೆಸರ್ ಆದ್ರೆ ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಕಂಪ್ನೀಸ್ ಅಲ್ಲಿ ಪ್ರತಿ ಕಂಪ್ನೀಸ್ ಅಲ್ಲಿ ಹೋಗ್ಬೇಕು ಪ್ರತಿ ವರ್ಷ ಕೇಳ್ತಾರೆ ವಾಟ್ ಈಸ್ ದಿ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಆಫ್ ದಿ ಎಂಪ್ಲಾಯ್ ಅಂತ ಹೇಳಿ ಅದರಲ್ಲಿ ಪೇಪರ್ ಎಷ್ಟು ಬರ್ದಿದೆ ರಿಪೋರ್ಟ್ ಎಷ್ಟು ಮಾಡಿದ್ವಿ ಮತ್ತು ಅದ್ರ ಜೊತೆಗೆ ಪಬ್ಲಿಕೇಶನ್ಸ್ ಎಷ್ಟು ಮಾಡಿದ್ರೆ ಅನ್ನೋದನ್ನೆಲ್ಲ ಮೆಜರ್ಮೆಂಟ್ ಮಾಡ್ಬೋದು ಪರ್ಫಾರ್ಮೆನ್ಸ್. ಸೊ ಅದಕ್ಕೂ ಬೇಕಿದ್ದ ಕೇಸ್ ಅಕಾಡೆಮಿಕ್ ಸೆಕ್ಟರ್ಸ್ ಅಂತಂದ್ರೆ ನಾವೇನಾದ್ರು ಪ್ರೊಫೆಷನ್ ಇದೆ ನಾನು ಸ್ವಲ್ಪ ಅದು ಗೊತ್ತಿಲ್ಲ ನೀವೇನಾದ್ರು ನೆಕ್ಸ್ಟ್ ಆದ್ರೆ ಡಿಗ್ರಿ ಕಾಲೇಜ್ ಪ್ರೊಫೆಸರ್ ಆಗ್ತದೆ ಇಲ್ಲ ಪಿ ಯು ಕಾಲೇಜ್ ಪ್ರೊಫೆಸರ್ ಆಗ್ತದೆ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಮೊದಲಾಗಿದ್ರೆ ಒಂದಿಷ್ಟು ವರ್ಷ ಪಾಠ ಮಾಡಿ ಬಿಡೋದು ಇಷ್ಟೊಂದು ಸರ್ವಿಸ್ ಮಾಡಿಬಿಟ್ರೆ ನಿಮ್ಮೊಂದು ಪ್ರಮೋಷನ್ ಸಿಗ್ತಾ ಹೋಗ್ಬೋದು. ಬಟ್ ಇವಾಗ ನಿಮ್ಮ ಪ್ರಮೋಷನ್ಸ್ ಏನು ಅಕಾಡೆಮಿಕ್ ಪ್ರಮೋಷನ್ಸ್ ಏನು ಕರೀತಾರೆ ಅಕಾಡೆಮಿಕ್ ಪ್ರಮೋಷನ್ ಬೇಸ್ಡ್ ಅಂದರೆ ಇವಾಗ ರಿಸರ್ಚ್ ಬೇಕು ಅಂದರೆ ಇನ್ನೊಂದು ಏಜಿಗೆ ಹೋಗ್ಬೇಕಾಗ್ತದೆ ಇಷ್ಟು ಪೇಪರ್ಸ್ ಇಷ್ಟು ಕಾನ್ಫರೆನ್ಸ್ ಪೇಪರ್ ಇಷ್ಟು ಜರ್ನಲ್ ಪೇಪರ್ ಕಂಪಲ್ಸರಿ ನೀವು ಪಬ್ಲಿಷ್ ಮಾಡ್ಕೊಳ್ಳೇಬೇಕಾಗ್ತದೆ ರೂಲ್ಸ್ ಇದೆ. ಅದ್ರ ಮೇಲೆ ಇಲ್ಲ ನಾನು 20 ವರ್ಷ ಸರ್ವಿಸ್ ಮಾಡಿ ನಾನು ಏನು ಅಕಾಡೆಮಿಕ್ ಕಾಂಟ್ರಿಬ್ಯೂಷನ್ಸ್ ಇಲ್ಲ ನಾನು ಅದೇ ಪೊಸಿಷನ್ ಇರ್ತದೆ. ಇವಾಗ ನಿಮ್ಮ ಸರ್ವಿಸ್ ಮೇಲೆ ಪ್ರಮೋಷನ್ ಸಿಗೋದು. ಸೊ ಆ ಉದ್ದೇಶಕ್ಕೋಸ್ಕರ ರಿಸರ್ಚ್ ಎಸೆನ್ಷಿಯಲ್ ಆಗಿದೆ. ಸೊ ಅದಕ್ಕೆ ಇನ್ನೊಂದು ಏನಾಗುತ್ತೆ ಲಾಸ್ಟ್ ಕ್ಲಾಸ್ ಟೀಚರ್ಸ್ಗೆ ಸ್ವಲ್ಪ ಇನ್ಸ್ಟ್ರಕ್ಷನ್ ಮಾಡಿ ಇವಾಗ ನೀವೇನು ಪ್ರಾಜೆಕ್ಟ್ ಮಾಡಿದ್ರೆ ಅದೇ ಪ್ರಾಜೆಕ್ಟ್ನ ಟೈಟಲ್ ಆರ್ಟಿಕಲ್ಗೆ ಕನ್ವರ್ಟ್ ಮಾಡಿ ಇಲ್ಲಿ ಎಲ್ಲ ಗ್ಲೋಬಲ್ ಕಾನ್ಫರೆನ್ಸ್ಗೆ ಪಬ್ಲಿಷನ್ ಮಾಡಿ ಹೋಗಿ ಪ್ರೆಸೆಂಟೇಷನ್ಸ್ ಮಾಡಿದ್ವಿ ಏನು ಮಾಡಿರ್ತೀರಿ ಅದು ಡೇಟಾ ಕಲೆಕ್ಟ್ ಮಾಡಿದ್ವಿ ಟೇಬಲ್ ಹೆಂಗೆ ಆಗಿದೆ ಅದರಲ್ಲಿ ಮೇಜರ್ ಪಾಯಿಂಟ್ 5 ನಿಮಿಷ ಕೊಡ್ತಾರೆ ಅಷ್ಟೇ. ಕಾನ್ಫರೆನ್ಸ್ ಎಲ್ಲ ಒಂದು ಕಾನ್ಫರೆನ್ಸ್ ಕೊಟ್ಟರೆ ಪೇಪರ್ ಪ್ರೆಸೆಂಟೇಷನ್ ಮಾಡಿ 5 ನಿಮಿಷ ಕೊಡ್ತಾರೆ. 5 ನಿಮಿಷದಲ್ಲಿ ನಿಮ್ಮ ಇಂಟ್ರಡಕ್ಷನ್ ಮಾಡ್ಕೊಂಡು 1 ನಿಮಿಷ ಹೋಗುದು, ಆಬ್ಜೆಕ್ಟ್ ಹೇಳಲಿಕ್ಕೆ 2 ನಿಮಿಷ ಹೋಗುದು, ಮತ್ತು ಅದಾದಮೇಲೆ ಮೆಥಡಾಲಜಿ ಹೇಳಲಿಕ್ಕೆ 2 ನಿಮಿಷ ಹೋಗುದು, ಮತ್ತು ಅದೇ ಸೇರಿಸಿದ್ರೆ ಪ್ರೆಸೆಂಟೇಷನ್ ಮಾಡೋದಕ್ಕೆ 4-5 ನಿಮಿಷ ಟೈಮ್ ಪಾಸ್ ಆಗುತ್ತೆ. ಸೊ ಅಟ್ಲೀಸ್ಟ್ ಸ್ವಲ್ಪ ಬೇಸಿಕ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರನ್ನ ಹೇಳಿದ ಟೀಚರ್ಸ್ಗೆ. ಇನ್ ಕೇಸ್ ನೀವು ಮಾಡಿರೋ ಪ್ರಾಜೆಕ್ಟ್ ಮತ್ತೇನು ಮಾಡೋದು ಬೇಕಿಲ್ಲ ಅದನ್ನ ಟೈಟಲ್ ಕನ್ವರ್ಟ್ ಮಾಡಿ ನಿಮ್ಮ ಟೀಚರ್ಸ್ ನೀವು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕಾನ್ಫರೆನ್ಸ್ ಪೇಪರಲ್ಲಿ ಪ್ರೆಸೆಂಟೇಷನ್ ಮಾಡಲಿಕ್ಕೆ ಟ್ರೈ ಮಾಡಿ. ಅದಾದಮೇಲೆ ಇಲ್ಲಿ ನಮ್ಮದೇ ನೀವು ಇದನ್ನು ಮಾಡ್ತಿದ್ರಲ್ಲ ಆ ಕಡೆ ಇಂಡಿವಿಜುವಲ್ ವೈವ್ ಮಾಡ್ತಾ ಇರ್ತೀವಿ ಅದರಲ್ಲಿ ಏನಿರುತ್ತೆ ಪ್ರತಿ ಸೀರಿಯಲ್ ನಂಬರ್ ವೈಸ್ ಕಾಯ್ತಾ ಹೋಗ್ತಾರೆ. ಅಲ್ಲೇನಾಗುತ್ತೆ ಅಂದರೆ ನಿಮ್ಮದು ಫೋಕಸ್ ಮಾಡಬೇಕಾಗಿರೋದು ಏನಂತಂದ್ರೆ ನೀವು ಏನು ಮಾಡಿದ್ರಿ ಅಂದರೆ ಇನ್ಕ್ಲೂಡಿಂಗ್ ಟೈಟ್ ಕ್ವಶನ್ಸ್ ಯಾರು ಆ ಮೈಂಡ್ ಸೆಟ್ಟಲ್ಲಿ ಏನು ಕೇಳ್ತಾರೆ ಗೊತ್ತಿಲ್ಲ. ನೀವು ಡೇಟಾ ಕಲೆಕ್ಟ್ ಮಾಡಿ ಟೇಬಲ್ ಪ್ರೆಸೆಂಟೇಷನ್ಸ್ ಹೆಂಗೆ ಮಾಡಿದ್ರಿ ಮತ್ತು ಪ್ರೈಮರಿ ಡೇಟಾ ಅಂದರೆ ಮತ್ತು ಅದಾದ್ಮೇಲೆ ಒಂದು 4 ಕ್ರೈಟೀರಿಯಾ ಹಾಕಿದ್ದೀವಿ ಲೇಬಲಿಟೀಸ್ ಅಸೆಟ್ಸ್ ರೇಷಿಯೋಸ್ ಅಂತೇಳಿ ಅದ್ರ ಮೀನಿಂಗ್ಸ್ ಏನು ಅದನ್ನ ಹೇಗೆ ನೀವು ಡಿವೇಷನ್ಸ್ ಮಾಡ್ತೀರಿ ಆ ಆಸ್ಪೆಕ್ಟ್ ಮೇಲೆ ಕ್ವಶನ್ಸ್ ರೈಸ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಅದ್ರ ಮೇಲೆ ಗಮನ ಕೊಡಿ. ಮತ್ತು ಅದಾದಮೇಲೆ ಇನ್ ಕೇಸ್ ಏನಾದರೂ ನೀವು ರೆಕಮೆಂಡೇಶನ್ಸ್ ಮಾಡಿರ್ತೀರಿ ಏನು ರೆಕಮೆಂಡೇಶನ್ಸ್ ಮಾಡಿದ್ರೆ ಅದಾದಮೇಲೆ ಇನ್ ಕೇಸ್ ಏನಾಗುತ್ತೆ ಎಲ್ಲರೂ ಅದೇ ಕ್ವಶನ್ಸ್ ಕೇಳ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಇನ್ ಕೇಸ್ ಯಾವುದೋ ಕಂಪ್ನಿ ಲಾಸಲ್ಲೇ ಇರುತ್ತೆ ಇಲ್ಲಾಂತಂದರೆ ಬೇರೆ ಫುಲ್ ಪರ್ಫಾರ್ಮೆನ್ಸ್ ಕೊಡ್ತಿರುತ್ತೆ ಲಾಸಲ್ಲೇ ಕಂಪ್ನಿಗೆ ನೀವೇನು ಅಡ್ವೈಸ್ ಮಾಡ್ತೀರಿ ಅನೌನ್ಸ್ಮೆಂಟ್ ಮಾಡಲಿಕ್ಕೆ. ಇನ್ ಕೇಸ್ ಏನಾದರೂ ಜಾಸ್ತಿ ಕಂಪ್ನಿ ಏನಾದರೂ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ತಂದರೆ ವಾಟ್ ಆರ್ ದ ರೀಸನ್ ಯಾಕೆ ಕಂಪ್ನಿ ಬೇರೆ ಕಂಪ್ನೀಸ್ಗೆ ಸ್ವಲ್ಪ ಹೈಲೈಟ್ ಆಗ್ತಿದೆ ಅನ್ನೋ ಸ್ವಲ್ಪ ಆ ಥರ ಕ್ವಶನ್ ಫೋಕಸ್ ಮಾಡ್ತಾ ಹೋಗ್ತೀವಿ. 4 ಅಂದರೆ 5ರಿಂದ 8 ನಿಮಿಷದವರೆಗೂ ನೀವು ಇಂಟ್ರಾಕ್ಷನ್ಸ್ ಮಾಡಬೇಕಾಗುತ್ತೆ. ಓಕೆ.
ನೆಕ್ಸ್ಟ್ ಇನ್ ಕೇಸ್ ಏನಾದ್ರು ಆಯ್ತು ಅಂದ್ರೆ ರಿಸರ್ಚ್ ಇಲ್ಲಿಗೆ ಸ್ಟಾಪ್ ಮಾಡಕ್ಕೆ ಹೋಗ್ಬೋದು. ಇದೇ ಡೇಟನ್ನು ಬೇರೆ ಬೇರೆ ಸ್ವಲ್ಪ ಕನ್ಸಲ್ಟೇಟ್ ಮಾಡ್ಕೊಂಡು ಸ್ವಲ್ಪ ಪೇಪರ್ ಸೈಜ್ ಮಾಡ್ಕೋಬೋದು. ಎಲ್ಲ ಒಂದು ಕಡೆ ಹೆಲ್ಪ್ ಆಗ್ತವೆ. ಇವಾಗ ರಿಸರ್ಚ್ ಅಂತ ಒಂದು ಎಲ್ ಪಾಲಿಸಿ ಇದ್ದಂಗೆ ಅದು ಯಾವಾಗ ಯೂಸ್ ಆಗುತ್ತೆ ಗೊತ್ತಿಲ್ಲ. ಮೆಚುರಿಟಿ ಬಂದಾಗ ನಾವು ರಿಕ್ವೈರ್ಮೆಂಟ್ ಇದ್ದಾಗ ರಿಟರ್ನ್ ಬಂದೇ ಹೋಗೋದು. ನೀವು ಆ ಮೂಮೆಂಟಲ್ಲಿ ನಾನು ಎಸ್ಟಿದ್ದಾಗ ನಾನು ಪೇಪರ್ ಮಾಡ್ತೀನಿ ಅಂತಂದ್ರೆ ಇಲ್ಲ ನಾನು ರಿಸರ್ಚ್ ಮಾಡ್ತೀನಿ ಅಂತ ಆಗುತ್ತೆ. ಈಗ ನಮಗೇನೋ ಸ್ಟೂಡೆಂಟ್ ಟೈಮಲ್ಲಿ ರಿಸರ್ಚ್ ಮಾಡ್ಬೇಕು, ರಿಸರ್ಚ್ ಮಾಡಬೇಕು. ಇವಾಗ ಏನಾಗುತ್ತೆ ನಾವು ಇಲ್ಲಿ ಬರೋದಕ್ಕಿಂತ ಮುಂಚೆ ವರ್ಷಕ್ಕೆ ಏನಿಲ್ಲ ಅಂದರೆ 8 ಪೇಪರ್ ಮಾಡ್ತೀವಿ. ಬಟ್ ಇಲ್ಲಿ ಬಂದ ಮೇಲೆ ಒಂದು ಪೇಪರ್ ಮಾಡೋಕ್ಕೆ ಯಾಕಂದರೆ ಪ್ರೊಫೆಷನಲ್ ಕಮಿಟ್ಮೆಂಟ್ಸ್ ಹಂಗೆ ಆಗ್ತಾ ಹೋಗೋದು. ಈಗ ಯಾವತ್ತೇ ಇರ್ತದೆ ಯಾವ ಕೆಲಸ ಮಾಡ್ತಾ ಆ ಟೈಮಲ್ಲಿ ಮಾಡ್ತಾ ಅಂತೇಳಿ ಈಗ ಇದುವರೆಗೂ ಅಂದರೆ ಸತತ 3 ತಿಂಗಳು ಎಲ್ಲರೂ ಪ್ರಾಜೆಕ್ಟನ್ನು ಮಾಡಿದ್ದೀವಿ. ಈ ಪ್ರಾಜೆಕ್ಟ್ಗೆ ಸಹಕರಿಸಿದ ನಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಸರ್ ಅವರಿಗೂ ಹಾಗೂ ಯೋಜನಾ ಸಂಶೋಧನಾ ಸಂಯೋಜಕರಾಗಿರ್ತಕ್ಕಂಥ ಸುರೇಶ್ ಸರ್ ಅವರಿಗೂ ಹಾಗೂ ನನ್ನ ಎಲ್ಲ ಕೊಲೀಗ್ಸ್ಗಳಿಗೂ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ. ಏಕೆಂತಂದರೆ ಅದು ಫಸ್ಟ್ ಡೇಯಿಂದ ಇಟ್ಬಿಟ್ಟು ಇಲ್ಲಿವರೆಗೂ ಸೊ ಯಾವ ರೀತಿ ಇನ್ಸ್ಟ್ರಕ್ಷನ್ಸ್ ನಮಗೆ ಗೈಡಿಂದ ಅದು ಕೋಆರ್ಡಿನೇಟರಿಂದ ಅಥವಾ ಪ್ರಿನ್ಸಿಪಲಿಂದ ಯಾವ ರೀತಿ ಗೈಡ್ಲೈನ್ಸ್ ಬರುತ್ತೋ ಆ ಗೈಡ್ಲೈನ್ಸನ್ನು ನಮ್ಮ ಕೊಲೀಗ್ಸ್ಗೆ ಹೇಳಿದಾಗ ಅದನ್ನ ಚಾಚಿರುತ್ತೆ ಎಲ್ಲವನ್ನೂ ಕೂಡ ನೆರವೇರಿಸಿದರೆ ಅದೇ ರೀತಿ ನೀವು ಕೂಡ ನಾವು ಯಾವ ರೀತಿ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವೋ ಆ ರೀತಿಯಾಗಿ ಅಚ್ಚುಕಟ್ಟಾಗಿ ಎಲ್ಲರೂ ಪ್ರಾಜೆಕ್ಟ್ ವರ್ಕನ್ನು ಮುಗಿಸಿದ್ದೀರಿ. ಅದಕ್ಕೆ ನಿಮಗೂ ಒಂದು ಸ್ವಲ್ಪ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ರಿಮೈನಿಂಗ್ ಏನು ಅಂತಂದರೆ ಇವತ್ತು ಏನು ವೈವೋ ನಡೀತಾ ಇದೆ ಈ ವೈವೋದಲ್ಲಿ ನಿಮ್ಗೆ ಅಟೆಂಡೆನ್ಸ್ ಆಲ್ರೆಡಿ ರೆಡಿ ಮಾಡಿದ್ದೀವಿ. ಈ ಅಟೆಂಡೆನ್ಸ್ ಪ್ರಕಾರ ಇಲ್ಲಿರುತ್ತೆ ಒಂದು ಶೀಟ್ ಇಲ್ಲಿರುತ್ತೆ. ಸೊ ಈ ಅಟೆಂಡೆನ್ಸ್ ಪ್ರಕಾರ 1 by 1 ಬರ್ತಾ ಹೋಗಿ. ಓಕೆ, ಫಸ್ಟ್ ನೀವು ಬಂದ ತಕ್ಷಣ ಏನು ಮಾಡಿ ನಿಮ್ಮ ಏನು ಪ್ರೊಸೆಸ್ ಇರುತ್ತೆ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನಿಮಗೆ ಡಿಗ್ರಿಗಿನ ಕ್ವಶನ್ ಯಾವ ರೀತಿ ರೈಸ್ ಆಗುತ್ತೆ, ಯಾವ ರೀತಿ ಕೇಳ್ತಾರೆ ಅನ್ನೋದು ಒಂದು ಡೌಟ್ ಇತ್ತು. ನಾನು ಅದನ್ನ ಒಂದು ಕ್ಲಾಸ್ ಕ್ಲಿಯರ್ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದೆ. ಬಟ್ ಆಗಲಿ ಕಾರಣ ಅಂದರೆ ನಾವು ವೇಗವಾಗಿ ನಮಗೆ ಒಂದು ಸರ್ಕ್ಯುಲೇಷನ್ ಬಂದಿದೆ. ಈಗ ನಮ್ಮ ಮಾರ್ಕ್ಸನ್ನ ಅಂದರೆ ನಿಮ್ಮ ಪ್ರಾಜೆಕ್ಟ್ ಮಾರ್ಕ್ಸನ್ನ ಓನ್ಲಿ ಆ್ಯಡ್ ಮಾಡಬೇಕು ಅಂತಂದು ಅದಕ್ಕೆ ತುರ್ತಾಗಿ ವೈವನ್ನ ಕಂಡಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಏನು ಕ್ವಶನ್ ಇರುತ್ತೆ ಅನ್ನೋದು ಅಲ್ಲಿಯ ಗೈಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಏಕೆಂದರೆ ಪ್ರತಿಯೊಬ್ಬರ ಮೈಂಡ್ ಸೆಟ್ ಒಂದೊಂದು ರೀತಿಯಾಗಿರುತ್ತೆ. ಕೆಲವೊಂದು ಟೈಮ್ ಏನಾಗುತ್ತೆ ಅಂತಂದರೆ ಸೆಲ್ಫ್ ಇಂಟ್ರೊಡಕ್ಷನ್ ಕೇಳ್ಬಿಟ್ಟು ಕ್ಲೋಸ್ ಮಾಡ್ಬೋದು, ಕೆಲವೊಂದು ಟೈಮ್ ಡೆಪ್ತ್ ಹೋಗ್ಬೋದು. ಅದು ಯಾವ ರೀತಿ ಕ್ವಶನ್ ಕೇಳ್ತಾರೆ ಅನ್ನೋದು ಸೊ ಅಲ್ಲಿ ಇಂಟರ್ವ್ಯೂವರಿಗೆ ಬಿಟ್ಟಿದ್ದು. ಓಕೆ, ಸೊ ಇದು ಮೈಂಡಲ್ಲಿ ಇದೆ. ಸೊ ಯಾವುದಕ್ಕೂ ನೀವು ಬಿ ಪ್ರಿಪೇರ್ ಎಲ್ಲದಕ್ಕೂ ಕೂಡ ಪ್ರಿಪೇರ್ ಆಗಿದ್ದೀರಿ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಕರ್ಸದ Let me myself, my name is Anisha Banu. I am studying in final year BCom, HTCBM, SCST Cultural College, Bengaluru. ನಾನು ಟೈಟನ್ ಕಂಪನಿ ಲಿಮಿಟೆಡ್ ಅಷ್ಟೇನಾ? ಬ್ರ್ಯಾಂಡ್ ಚೆನ್ನಾಗಿದೆ, ಮಾರ್ಕೆಟಲ್ಲಿ ಒಂದು ಗುಡ್ ಪೊಸಿಷನ್ ಅಲ್ಲಿದೆ ಕಂಪ್ನಿ. ಏನು ಟೈಟನ್ ಕಂಪ್ನಿ ಏನದು? ವಾಚ್ ಮತ್ತೆ ಜ್ಯುವೆಲರೀಸ್ ಅವೆಲ್ಲ ಪ್ರೊಡ್ಯೂಸ್ ಮಾಡ್ತೀವಿ. ವಾಚ್ ಪಾಪ್ಯುಲರ್ ಪ್ರಾಡಕ್ಟ್ ಅದು ವಾಚಲ್ಲಿ. ಕಸ್ಟಮರ್ ಸರ್ವಿಸ್, ಸೇಲ್ಸ್ ಸರ್ವಿಸ್, ರಿಟೇಲ್ ಸರ್ವಿಸ್. ಈ ಪ್ರಾಜೆಕ್ಟಿಂದ ನೀವು ಏನೇನೆಲ್ಲ ಪ್ಲಾನಿಂಗ್ಸ್ ಏನೆಲ್ಲ ತಿಳ್ಕೊಂಡಿದ್ರಿ ಕಂಪನಿ ಬಗ್ಗೆ? ಬ್ರ್ಯಾಂಡ್ ಚೆನ್ನಾಗಿದೆ ಮತ್ತೆ ಪೊಸಿಷನ್ಸ್ ಅಲ್ಲಿದೆ, ಫೈನಾನ್ಷಿಯಲಿ ಗ್ರೋತ್ ಆಗ್ತಿದೆ. ನೆಟ್ ಸೋರ್ಸ್, ಅಷ್ಟೇನಾ? ಸೋಷಿಯಲ್ ಮೀಡಿಯಾ ಮತ್ತೆ ಆಮೇಲೆ ಏನು ಇದೆಲ್ಲ. ನೆಕ್ಸ್ಟ್ ವರ್ಷದಿಂದ ಅಷ್ಟೇ ಸಿಕ್ಕಿತ್ತು. ಬುಕ್ಸ್ ಯೂಸ್ ಮಾಡಿದ್ದೆ.
ಯಾವ ಬುಕ್ಸ್ ಯೂಸ್ ಮಾಡಿದ್ರು ಅಲ್ಲ Financial. ಟೈಟಾನ್ ಅಲ್ಲ ಟೈಟಾನ್ ಕಂಪ್ನಿ ಬುಕ್ಸ್ಗೆ ಏನು ಸಂಬಂಧ ಅಲ್ಲ ಸರ್ ಅದು ಈಗ ಟೈಟಾನ್ ಈ ಪ್ರಾಜೆಕ್ಟ್ ಮಾಡಿರೋದು ಟೈಟಾನ್ ಅಲ್ವಾ ಟೈಟಾನ್ ಮತ್ತೆ ಬುಕ್ಸ್ ತಗೊಂಡಿದ್ದಾವೆ ಬುಕ್ಸ್ ಯಾವ ತಗೊಂಡ್ರಿ ಫಿನಾನ್ಷಿಯಲ್ ಮತ್ತೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಥವಾ ಫಿನಾನ್ಷಿಯಲ್ ಅನಾಲಿಸಿಸ್ ಬುಕ್ಸ್ ಮತ್ತೆ ಟೈಟಾನ್ ಕಂಪ್ನಿ ಏನು ಸಂಬಂಧ ನೀವು ಅಂದ್ರೆ ಪ್ರಾಜೆಕ್ಟ್ ಮಾಡಿರೋ ಮೇನ್ ಆಬ್ಜೆಕ್ಟಿವ್ಸ್ ಏನು ಸ್ಟ್ರಾಟಜಿಕ್ ಪ್ಲಾನ್ಸ್ ಹಾ. ಪೊಸಿಷನ್ಸ್ ಯಾವ ರೀತಿ ಇದೆ ಅಂತ ಅನಲೈಸ್ ಮಾಡೋಕ್ಕೆ ನೆಕ್ಸ್ಟ್ ಅದರ ಬ್ರ್ಯಾಂಡ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಕಂಪನಿ ಏನು ಸ್ಟ್ರಾಟಜಿ ಯೂಸ್ ಮಾಡಿದ್ದಾರೆ? ಮಾರ್ಕೆಟ್ ಎಕ್ಸ್ಪ್ಯಾನ್ಷನ್ ಧೈರ್ಯ ಮಾತಾಡಿ ಏನಾಗಲ್ಲ ಬೇರೆ ಯಾರು ಇಲ್ಲ ನಾವೆಲ್ಲ ದೈವ ಮಾತಾಡಿ ಮಾರ್ಕೆಟಿಂಗ್ ಯಾವ ರೀತಿ ಮಾರ್ಕೆಟಿಂಗಲ್ಲಿ ಯಾವ ರೀತಿ ಫೇಸ್ ಮಾಡಬೇಕು ಮಾರ್ಕೆಟಲ್ಲಿ ಫುಲ್ ಹೆಸರೇನು ಅಲ್ಲ ನೀವು ಕುತ್ಕೋಬೇಕಾದ್ರೆ ಚಿಕ್ಕ ಹುಡುಗ ಡ್ಯಾನ್ಸ್ ಮಾಡ್ತಾರೆ ಯಾಕಂದ್ರೆ ಡ್ಯಾನ್ಸ್ ಮಾಡ್ತೀವಿ ಟ್ರೆಂಡ್ ಅನಾಲಿಸಿಸ್ ಅಂದ್ರೆ ಟ್ರೆಂಡ್ ಅನಾಲಿಸಿಸ್ is major finding in trend analysis. Major finding in trend analysis. ಅಂದ್ರೆ ಕಂಪನಿ ಅನಲೈಸ್ ಮಾಡಿದ್ರು ಟ್ರೆಂಡ್ ಅನಾಲಿಸಿಸ್ ಬೇಸ್ ಬ್ಯಾಲೆನ್ಸ್ ಶೀಟ್ ಆಗಿ ಸೋ ಮೆನಿ ಐಟಮ್ಸ್ ಇದಾವೆ ಬೇರೆ ಬೇರೆ ಐಟಮ್ಸ್ ಎಲ್ಲ ಇದಾವೆ ಬಟ್ ಇಲ್ಲಿ ಟ್ರೆಂಡ್ ಅನಲೈಸ್ ಮಾಡಬೇಕಾದ್ರೆ ಟ್ಯಾಂಜಬಲ್ ಡೌನ್ ಆಗಿದೆ ಓಕೆನಾ 2023 ಅಲ್ಲಿ ರೀಸನ್ ಏನಿದೆ ಯಾಕೆ ಡೌನ್ ಆಯಿತು ಟೈಟಾನ್ ಕಂಪನಿ ಅಂತ ಹೇಳಿದ್ರಲ್ವಾ ಇಲ್ಲಿ ಸೆಕೆಂಡ್ ಚಾಪ್ಟರ್ಲಿ ಫೈನಾನ್ಷಿಯಲ್ ಅನಾಲಿಸಿಸ್ ಮಾಡಿದ್ದೀವಿ ಈ ಫೈನಾನ್ಷಿಯಲ್ ಅನಾಲಿಸಿಸ್ಗೆ ರಿಲೇಟೆಡ್ ಆಗಿ ಯಾವ ಆಬ್ಜೆಕ್ಟಿವ್ಸ್ನ ರೈಸ್ ಮಾಡಿದ್ದೀವಿ ನೀವು ಫೈನಾನ್ಷಿಯಲ್ ಅನಾಲಿಸಿಸ್ಗೆ ರಿಲೇಟೆಡ್ ಆಗಿ ಯಾವ ಆಬ್ಜೆಕ್ಟಿವ್ಸ್ನ ರೈಸ್ ಮಾಡಿದ್ದೀವಿ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಓಕೆನಾ ಅಂದರೆ ನಮ್ಮ ಕಂಪನಿ ಇನ್ನೋವೇಷನ್ ಸ್ಟ್ರಾಟಜಿಕ್ ಪ್ಲಾನಿಂಗ್ಸ್ ಇದೆ ನೋಡಿ ಸ್ಟ್ರಾಟಜಿಕ್ ಪ್ಲಾನಿಂಗ್ ಏನಿದೆ ಥರ್ಡ್ ಒನ್ ಆಬ್ಜೆಕ್ಟಿವ್ಸ್ ಇದೆ ಸ್ಟ್ರಾಟಜಿಕ್ ಪ್ಲಾನಿಂಗ್ ಬಗ್ಗೆ ಇನೋವೇಷನ್ ಕೆಪಬಿಲಿಟೀಸ್ ಕೇಳ್ತೀವಿ ಇನೋವೇಷನ್ ಕೆಪಬಿಲಿಟೀಸ್ ಏನು ಇನೋವೇಷನ್ ಮಾಡುತ್ತೆ ಅಂದರೆ ಈ ಕಂಪ್ನಿ ನಮಗಲ್ಲ ಈ ಕಂಪ್ನಿಗೆ ನಿಮ್ಮ ಸಜೆಷನ್ ಕಡಿಮೆ ಕಂಪ್ನೀಸ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ ಮ್ಯಾನೇಜ್ಮೆಂಟ್ ಸರಿ ಇರುತ್ತೆ ನೆಕ್ಸ್ಟ್ ನಾವು ಕೆಲಸದಲ್ಲೇ ಮಾಡಿ ಮಾಡಿ ಅವ್ರಿಗೊಂದು ಕೊಡು ಈ ಕಡೆ ಒಂದು. ಈ ಕಡೆ ಒಂದು ಈ ಕಡೆ ನೀನು ಕೊಡು My studying second final year become a student in college. My father is Rama Kattu, my mother is Neelama. My Prashantra post Talkere Taluku Chitragurga district. ಪ್ರಾಜೆಕ್ಟ್ ರೈಟಿಂಗ್ Amul company. ನೀವೀಗ ಅಮೂಲ್ ಅಂತಲ್ಲ ಅಮೂಲ್ ಅಂದ್ರೆ ಏನು? Amul ಅಂದ್ರೆ ಅದು ಮಿಲ್ಕ್ ಪ್ರಾಡಕ್ಟ್ಸ್ ಅಲ್ಲ ಅಂದ್ರೆ ಎಕ್ಸ್ಪ್ಯಾಂಡ್ ಎ ಅಂದ್ರೆ ಎಮ್ ಅಂದ್ರೆ ಯು ಅಂದ್ರೆ ಎಲ್ ಅಂದ್ರೆ ಎ ಅಂದರೆ ಆನಂದ್, ಎಮ್ ಅಂದರೆ ಮಿಲ್ಕ್, ಯು ಅಂದರೆ ಯೂನಿಯನ್, ಸಿ ಅಂದರೆ ಲಿಮಿಟೆಡ್. ನೋಡಿ ನಮ್ಮ ದಿನ ನೋಡ್ತೀರ ಯಾಕೆ ಯಾಕೆ ಕೈ ನೋಡಿ ನಾವು ಯಾಕೆ ಇರುತ್ತೆ ಆರಾಮ್ಸೆ ಇರು ಏನಿಲ್ಲ ಆಯ್ತಾ ಎಷ್ಟು ಗೊತ್ತಿದೆ ಅಷ್ಟು ನೀನು ಆನ್ಸರ್ ಮಾಡು ಯಾಕೆ ಗಾಬರಿ ಆಗ್ತದೆ ಹೆದರ್ಬಾರ್ದು ನೀವು ಏನು ಗೊತ್ತಿದೆ ಅಂತ ಗೊತ್ತಿಲ್ಲ ಅಷ್ಟೇ ಏನು ಕೊಟ್ಟಿಲ್ಲ ಟೇಬಲ್ ನೇಮ್ ಏನು ಕೊಟ್ಟಿಲ್ಲ First table name equity share capital, second table reserve and surplus, third table tangible asset, fourth table trade payable, fifth graph non-current asset. ಮೊದಲೇ ಕೊಡ್ತಾರೆ ಕೊಡು
ಕುಂದ್ರಮ್ಮ. Good morning everyone. My name is Shiva Sangeeta. I am studying in final year 5th sem at CBM Hospital College, Jagat. टॉपिक में Apple. टॉपिक में टाइटल Apple. Adin corporation ಆಗಿದ್ದು 1977. ಎಸ್ಟಾಬ್ಲಿಷ್ಮೆಂಟ್ ಆಗಿದೆ ಸರ್ 1976 ಅಲ್ಲಿ ಅದಿನ್ ಇನ್ಕಾರ್ಪೊರೇಷನ್ ಆಗಿತ್ತು 1977. ಕಂಪನಿ ಯಾಕೆ ನಮ್ಮದು ಆ್ಯಕ್ಚುಲಿ ಪಾಪ್ಯುಲರ್ ಆಗಿತ್ತು ನಮ್ಮ ಕಂಪನಿ. ಕೆಲವೊಂದು ನಾನು ಕೆಲವೊಂದು ಕೈಂಡ್ ಆಗಿದೆ. ಸೊ ಅದನ್ನ ತುಂಬ ಕಷ್ಟ ಡಿಸ್ಕಸ್ ಮಾಡಬೇಕು ಅವ್ನಿಗೆ ಅಂತ ಕೆಲವೊಂದು ಇಶ್ಯೂಗೆಲ್ಲ ಕೇಳಿದ್ರು. ಅದಕ್ಕೆ ಸೊ ಅದು ಅಷ್ಟೊಂದು ಇದೆಯಾಕ ಕಂಪನಿ ಒಳಗಡೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಬೇಕು ಅನ್ನೋ ಕೇಳಿಸ್ತೀನಿ. ಅಂದ್ರೆ ಬ್ರ್ಯಾಂಡ್ ಅನ್ನೋದು ಒಂದೇನಾ ಇರೋದು? ಇಲ್ಲ ಸರ್, ಸಂಸ್ಥೆ ಅಂತ ಬೇರೆ ಇದೆ ಸರ್. ಯಾವ ಪ್ರಾಡಕ್ಟ್ ಲಾಂಚ್ ಮಾಡಿ? ಪ್ರಾಡಕ್ಟ್ ಓರಿಯೆಂಟೆಡ್ ಅದು ಸರ್ವಿಸ್ ಓರಿಯೆಂಟೆಡ್? ಪ್ರಾಡಕ್ಟ್ ಕೊಟ್ಟಿದೆ ಸರ್, ಸರ್ವಿಸ್ ಕೊಟ್ಟಿದೆ. ಸರ್ವಿಸ್ ಏನು? ಆಪಲ್ ಮ್ಯೂಸಿಕ್ ಸರ್ವಿಸ್ ಕೊಟ್ಟಿದೆ, ಆಪಲ್ ಪೇ ಕೊಟ್ಟಿದೆ. ಇನ್ಕಾರ್ಪೊರೇಷನ್ ಅಂದ್ರೆ ಇನ್ಕಾರ್ಪೊರೇಷನ್ ಅಂತ ಹೇಳಿ 76 ಅಲ್ಲಿ 76 ಅಲ್ಲಿ ಎಸ್ಟಾಬ್ಲಿಷ್ ಸರ್ ಆಯಿತು. ನಾವು ಆಪಲ್ನ ನಾವು 1976 ಅಲ್ಲಿ ಆಪಲ್ ಕಂಪನಿ ಅನ್ನೋದನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದು ಅವರು ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ರು ಸರ್. ಬಟ್ ಅದನ್ನ ಇದು ನಾವು ಫುಲ್ ಕ್ರಿಯೇಟಿವ್ ಆಗಿ ಅದನ್ನ ಇದು ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದವರು 1799. ಯಾರು? ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಪ್ರಾಜೆಕ್ಟ್? ಏನು ಆಬ್ಜೆಕ್ಟಿವ್ಸ್ ಫಿಕ್ಸ್ ಮಾಡ್ತಾರೆ? ಫೈನಾನ್ಷಿಯಲ್ ಪೊಸಿಷನ್ ಈ ಕಂಪನಿಯಲ್ಲಿ ಇದೆ, ಮತ್ತು ಸ್ಟ್ರಾಟಜಿಕ್ ಪ್ಲಾನು, ಮತ್ತು ಕಸ್ಟಮರ್ಗೆ ಅದು ಕೊಟ್ಟ ಮೇಲೆ ಅದರಿಂದ ಅವ್ರ ರಿಟರ್ನ್ ಏನಿದೆ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಆಫ್ ಕಸ್ಟಮರ್ ಆಪಲ್ ಕಂಪನಿ ಅಂತ ಹೇಳ್ತಾ. ಸೊ ಈ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಅಂತ ನೀವು ಆಬ್ಜೆಕ್ಟಿವ್ ಫಿಕ್ಸ್ ಮಾಡಿದ್ದೀರಲ್ಲ, ಅದರಲ್ಲಿ ರಿಲೇಟೆಡ್ ಏನು ಇನ್ಫಾರ್ಮೇಷನ್ ಅದರಲ್ಲಿ ತೋರಿಸ್ತೀವಿ? ಪ್ರಾಡಕ್ಟ್ ಅಲ್ಲ 92% ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಅದನ್ನ ಹೇಗೆ ಫೈಂಡ್ ಔಟ್ ಮಾಡಿದ್ರಿ ನೀವು? ಇನ್ಫಾರ್ಮೇಷನ್ ಹೆಂಗೆ ಸಿಕ್ತು? ಅದನ್ನ ಹೇಗೆ ಫೈಂಡ್ ಔಟ್ ಮಾಡಿದ್ರಿ? ಫೈಂಡಿಂಗ್ ಅಲ್ಲಿ ಬರ್ದಿದ್ರಿ ನಿಜ, ಓಕೆನಾ? ಅದೇ ಸಿಕ್ತು, ಸ್ಯಾಟಿಸ್ಫ್ಯಾಕ್ಷನ್ ಬಗ್ಗೆ ಬರ್ದಿದ್ದೀರಿ. ಮತ್ತೆ ಹೇಗೆ ಫೈಂಡ್ ಮಾಡಿದ್ರಿ? ಅಲ್ಲ ಅನಾಲಿಸಿಸೇ ಮಾಡಿದ್ರೆ ಹೇಗೆ ಫೈಂಡ್ ಔಟ್ ಮಾಡಿದ್ರಿ? ಹೇಗೆ ಫೈಂಡ್ ಮಾಡಿದ್ರಿ? ಅದ್ರ ಬಗ್ಗೆ ಅನಾಲಿಸೇ ಮಾಡಿದ್ರೆ ಹೇಗೆ ಫೈಂಡ್ ಔಟ್ ಮಾಡಿದ್ರಿ? ಆಪಲ್ ಕಂಪನಿ ಅದ್ರ ಬಗ್ಗೆ ನಮಗೂ ತಿಳ್ಕೊಬೇಕಂತ ಸರ್. ಮತ್ತು ಅದನ್ನ ತೊಗೊಳಕ್ಕೆ ಅಷ್ಟು ಕಾಸ್ಟ್ ಹೋಗಬೇಕು, ಇಷ್ಟು ಕಾಸ್ಟ್ ಹೋಗ್ಬೇಕು ಅಂತ ಇದಾಯಿತು. ಕೆಲವು ನ್ಯೂಸ್ಗಳು ನೋಡಿದಾಗ ಆ ಕಂಪ್ನಿ ತೊಗೊಳಕ್ಕೆ ಈ ಥರ ನಾರ್ಮಲಾಗಿ ಕೌಂಟರ್ ಆಗಿರೋದು ಸರ್. ಟಿವಿ ಮಾಡಿ ಒಂದು ಐಫೋನ್ ತೊಗೊಂಡು ಹಂಗೆ ಏನಾಗ್ತದೆ. ಸೊ ಅಷ್ಟೊಂದೆಲ್ಲ ಪಾಪ್ಯುಲರ್ ಇದೆ, ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕಂತೂ ಎಲ್ಲರೂ ಸರಿ ಆಯ್ತಾ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಸ್ವಲ್ಪ ನಮಗೆ ಮಾಡರ್ನೈಸ್ ಮಾಡಬೇಕು ಅಂತ ಹೇಳಿದಾಗ ಅವರು ಕೆಲವೊಂದು ಪಾರ್ಟ್ನ ಕಟ್ ಮಾಡಿರ್ತಾರ, ಮಾರ್ಕೆಟಿಂಗ್ ಮಾಡಬೇಕು, ಅದನ್ನು ನೀಟಾಗೆಲ್ಲ ಬಿಡಿಸ್ಬಿಟ್ಟು ಅದನ್ನು ಅವರು ಕೊಡ್ತಾರೆ. ಅವ್ರು ಕೊಟ್ಟಮೇಲೆ ಅದನ್ನು ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ. ಆ ಪಾರ್ಟಲ್ಲಿ ಆ ಕೆಲವೊಂದು ಪ್ರಾಡಕ್ಟ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸರ್ 1975 ಅಲ್ಲಿ ಸರ್ ಎಸ್ಟಾಬ್ಲಿಷ್ ಆಗಿ ಒಂದು ಸ್ಟೇಜ್ ಬರ್ತೀನಿ. 19 ಡೇಸ್ ಆದರೆ ಆಪಲ್ ಕಂಪ್ನಿ ಮುಚ್ಚೋಗುತ್ತೆ. ಆ ಸ್ಟೇಜಿಗೆ ಬಂದಿತ್ತು. ಅವಾಗ ಮತ್ತೆ ಇವ್ರನ್ನ ವಾಪಸ್ಸು ಹೋಗಿ ಕರ್ಕೊಂಡ್ಬಂದು ಇಲ್ಲ ನಮ್ಮ ಕಂಪ್ನಿಗೆ ಫುಲ್ಲು ಲಾಸಲ್ಲಿದೆ ಅವಾಗ ಬಂದಾಗ ಅಲ್ಲಿ ಬರೋಕ್ಕಿಂತ ಮುಂಚೆ ಕೆಲವೊಂದು ಪ್ರಯತ್ನ ಪಟ್ಟಿರೋದು. ಆಪಲ್ ಡ್ರೆಸ್ಸಸ್ ಆಗಲಿ ಅಥವಾ ಕೆಲವೊಂದು ಐಟಮ್ಸ್ಗಳ ಪ್ರಾಡಕ್ಟ್ನ ಮಾಡಲಿಲ್ಲ ಬೇಗ. ಮತ್ತು ಸ್ಟಿಲ್ ಜಾಬ್ ರಿಟರ್ನ್ ನಾವು ಬಂದಾಗ ಆ ಕಂಪ್ನಿಗೆ ಅವರೊಂದು ಕೆಲವೊಂದು ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಅವರೊಂದು ವಾಚಸ್ ಸ್ಮಾರ್ಟ್ ಆ ಕಡೆ ಒಂದು ಈ ಕಡೆ ಒಂದು ಕೊಟ್ಟು ಟೇಕ್ ಯುವರ್ ಸೀಟ್. ನಿಮ್ಮ ಇಂಟ್ರೊಡ್ಯೂಸ್ ಮಾಡಿ. ನನ್ನ ಹೆಸರು ಆಶಾ ಪರ್ಣಿಕರ್. ನಾನು CBM ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಫೈನಲ್ ಇಯರ್ 6th ಸೆಮ್ ಸ್ಟೂಡೆಂಟ್ ಆಗಿದ್ದೀನಿ. ಈ ಕಂಪನಿ ಅನಾಲಿಸಿಸ್ ಆನ್ ಅಸೆನ್ಷಿಯಲ್ ಕಂಪನಿ. ಯಾವುದು? ಅನಾಲಿಸಿಸ್ ಆನ್ ಅಸೆನ್ಷಿಯಲ್ ಕಂಪನಿ. ಅಸೆನ್ಷಿಯಲ್. ಸೊ ಯಾಕೆ ಇದೇ ಕಂಪನಿ ಚೂಸ್ ಮಾಡಿದ್ರು ಅಸೆನ್ಷಿಯಲ್? ನಾನು ಕೋರ್ಸ್ ಆ ಸಬ್ಜೆಕ್ಟಲ್ಲಿ ಸರ್ ನಮಗೆ ಕ್ಲೌಡ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ, ಮೈಕ್ರೋಸಾಫ್ಟ್ ಬಗ್ಗೆ, ಗೂಗಲ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ಸರ್. ಅದ್ರ ಬಗ್ಗೆ ತಿಳ್ಕೊಬೇಕಂತ ಕ್ಯೂರಿಯಾಸಿಟಿ, ಅದಕ್ಕೋಸ್ಕರ
ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಕ್ಕೋಸ್ಕರ ಈ ಕಂಪ್ನಿ ಸೆಲೆಕ್ಟ್ ಮಾಡ್ತಾರೆ. ನಾನು ಸರ್ಚ್ ಮಾಡಿದಾಗ ಈ ಕಂಪ್ನಿ ಬಗ್ಗೆ ಇಷ್ಟ ಆಯಿತು, ಅದಕ್ಕೋಸ್ಕರ ಹೆಂಗೆ ಎಸ್ಟಾಬ್ಲಿಷ್ ಆಗಿದೆ ಇವಾಗ 1950s ಅಲ್ಲಿ ಇದು ಫಸ್ಟ್ ಟೈಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಬಟ್ 1958 ಅಲ್ಲಿ ಇದನ್ನ ಆರ್ಥರ್ಸ್ ಆಂಡರ್ಸನ್ ಅಂತ ಕನ್ಸಲ್ಟಿಂಗ್ ಇಂಡಿಪೆಂಡೆಂಟ್ ಮಾಡೋಣ ಅಂದರೆ ಇದು ಫಸ್ಟಿಗೆ ಏನಾಗಿತ್ತು ಅಂತ ಹೇಳಿದ್ರೆ ಹೆಲ್ಪಿಂಗ್ ಕಂಪ್ನೀಸ್ ಆಗಿತ್ತು. ಬೇರೆ ಕಂಪ್ನ ಸಾಫ್ಟ್ವೇರ್ಸ್ನ ಪ್ರೊವೈಡಿಂಗ್ ಮಾಡೋದಂತ ಹೆಲ್ಪಿಂಗ್ ಕಂಪ್ನಿ ಆಗಿತ್ತು. ಅದಾದಮೇಲೆ 2000 ಅಲ್ಲಿ ಇದು ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಮಾಡಬೇಕಂತೇಳಿ ಆರ್ಥರ್ಸ್ ಆಂಡರ್ಸನ್ ಅಂತ ಇದ್ದಿದ್ದ ಆಂಡರ್ಸನ್ ಕನ್ಸಲ್ಟಿಂಗ್ ಅಂತ ನೇಮ್ ಇತ್ತು ಫಸ್ಟಿಗೆ. ಅದನ್ನು ಚೇಂಜ್ ಮಾಡಿ ಅಸೆನ್ಷನ್ ಅಂತ ಇತ್ತು 2000 ಅಲ್ಲಿ. ಅದನ್ನ ಪಬ್ಲಿಷ್ ಮಾಡಿಲ್ಲ. ಅಂದರೆ ಕರೆಂಟ್ ಇಯರ್ಸ್ ಬೇಸ್ ಇಯರ್ ಜೊತೆ ಡಿವೈಡ್ ಬೇಸ್ ಇಯರ್. ಓಕೆ, ಈ ಬೇಸ್ ಇಯರ್ ಯಾವ ತೊಗೊಂಡಿದೆ? ಬೇಸ್ ಇಯರ್ 2020 ಎಷ್ಟು ಇಯರ್ ಡಾಟಾ ತೊಗೊಂಡ್ರಿ? 5 years ಎಲ್ಲಿಂದ ತಗೊಂಡ್ರಿ? 21, 22, 23 and 24. ಈ ಬೇಸ್ ಇಯರ್ ತೊಗೊಂಡ್ರಿ ಅಂತಂದ್ರೆ ಬೇಸ್ 2020 ಅದನ್ನೇ ಯಾಕೆ ತೊಗೊಂಡ್ರಿ ಬೇಸ್? ಪ್ರೆಸೆಂಟ್ 5. ಓಕೆ, ಅದನ್ನೇ ಯಾಕೆ ಚೂಸ್ ಮಾಡ್ಕೊಂಡ್ರಿ ಅಂತ ಕೇಳ್ತೀನಿ ನಾನು. ನನಗೆ ಕೌಂಟಿಂಗ್ ತಗೊಳಕ್ಕೆ ಈಸಿ ಆಗಿದೆ. ಸರಿ. ಅಂದರೆ ಬೇರೆ ನ್ಯೂಮರಿಕ್ ಕಡಿಮೆ ಇತ್ತು ಅಂತಂದರೆ ಬೇರೆ ತೊಗೊಂಡ್ಬಿಟ್ಟಿದ್ರ? ಕೌಂಟಿಂಗ್ ಕಡಿಮೆ ಇತ್ತು ಅಂತಂದರೆ ಅಂದರೆ ಎಲ್ಲರೂ ಅದನ್ನ ನೋಡೋ ರೀತಿ ಬೇರೆ ಇರುತ್ತಲ್ಲ ಸರ್. ಮಾಡ್ತೀವಿ. ಇಂಟರ್ವ್ಯೂಟ್ ಫೈನಾನ್ಷಿಯಲ್ ಅನಾಲಿಸಿಸ್ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಮಾಡ್ತೀವಿ ಅಂತಂದ್ರೆ ನೀವು ಆ ಸರೌಂಡಿಂಗ್ ಇರ್ತಕ್ಕಂಥ ಪಬ್ಲಿಕ್ ಮತ್ತು ಸೊಸೈಟಿ ಫೋಕಸ್ ಮಾಡಿ ಅದು ಹೆಲ್ಪ್. ನೀವು 10 ಟೈಪ್ಸ್ ಬರೆದಿದ್ದೀರಿ. ಏನು ಮಾಡ್ತಿದ್ದೀರಿ ಈಗ? ಕುಂದ್ರ ಪ್ರಾಪರಾಗಿ ಕೂತ್ಕೊಳ್ಳೋಣ ಫಸ್ಟ್. ಪ್ರಾಪರಾಗಿ ಕೂತ್ಕೊಳ್ಳಿ. ಟಾಪಿಕ್ ಪ್ರಾಜೆಕ್ಟ್ ಟೈಟಲ್ ಎ ಫೈನಾನ್ಷಿಯಲ್ ಅನಾಲಿಸಿಸ್ ಆಫ್ ಅಂಬುಜಾ ಸಿಮೆಂಟ್ಸ್. ಯಾಕಂದರೆ ಹೈ ಕ್ವಾಲಿಟಿ ಕೊಡುತ್ತೆ, ಲೋ ಪ್ರೈಸ್ ಇದೆ ಸರ್, ಹಾಗಾಗಿ ರೆಕಮೆಂಡ್ ಮಾಡ್ತೀನಿ. ಕ್ವಾಲಿಟಿ ಚೆನ್ನಾಗಿತ್ತು, ಪ್ರೈಸ್ ಕಡಿಮೆ ಇತ್ತಂದ್ರೆ ಅದನ್ನೇ ಚೂಸ್ ಮಾಡ್ತೀವಿ. ನನಗೆ ಸಿಮೆಂಟ್ ಬಗ್ಗೆ ಕ್ಯೂರಿಯಾಸಿಟಿ ಇತ್ತು ಸರ್. ಅಂದರೆ ಈ ಕಡೆ ಮೇನ್ ನೀರಲ್ಲ ಸರ್, ಮತ್ತು ಅದು ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಬೇಕು. ಓಕೆ, ಅಂಬುಜಾ ಮತ್ತು ಆ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ನ ಆ ಕಂಪ್ನಿ ಹೇಗೆ ಅಡಾಪ್ಟ್ ಮಾಡ್ಕೊತಿದೆ ಅನ್ನೋದನ್ನ ಸ್ಟ್ರಾಟಜಿ ಏನು ಅಂದರೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತಂದ್ರೆ ಆ ಕಂಪ್ನಿ ಕಾಂಪಿಟೇಟಿವ್ ಕಂಪ್ನಿ ಹೇಗಿದೆ, ಅವ್ರ ಸಿಮೆಂಟ್ ಈಗ ಫಾರ್ ಎಕ್ಸಾಂಪಲ್ ಅವ್ರದ್ದು ಕಾಂಪಿಟೇಟಿವ್ ಅಡ್ವಾಂಟೇಜ್ ಸಿಮೆಂಟ್ ಇದೆ, ಅವ್ರು ಯಾವ ರೀತಿ ಏನು ಎಕ್ಸ್ಪೀರಿಯನ್ಸ್ ಆಯಿತು ನಿಮಗೆ? ಏನು ಅನುಭವ ಆಯಿತು? ಸರ್ ಆ ಕಂಪ್ನಿ ಬಗ್ಗೆ ತಿಳ್ಕೊಂಡಂಗೆ ಸರ್, ಅಂದರೆ ಯಾವ ರೀತಿ ಸಿಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಲ್ಲಿ ಯಾವ ಬಗ್ಗೆ ಅಂತ, ಮತ್ತು ಈ ಥರ ಎಲ್ಲ ಮ್ಯಾನೇಜ್ಮೆಂಟ್ ಇರುತ್ತೆ. ಮತ್ತು ಅಂತ ಗುರುಗಳು ಯಾಕೆ ತಾನೆ ಕೇಳಿ ಯಾರು ಹೇಳಿದ್ರು? ಮತ್ತು ಹೈಸ್ಕೂಲ್ ಮಾಡಿದ್ದು 1970 ಅಷ್ಟೇ. ಮತ್ತು ಸೆಕೆಂಡ್ ಇಯರು ಮಾಡಿದ್ದು ಗೌರ್ಮೆಂಟ್
ನೀರು ಬೇಕು. ಓಕೆ, ಯಾವ ಇಯರಲ್ಲಿ ಅತಿ ಹೆಚ್ಚು ಪ್ರಾಫಿಟ್ ಬಂದು ನೀವು 5 ವರ್ಷ ಅನಲೈಸ್ ಮಾಡಿದ್ದೀರಲ್ವಾ, ಹೈಯೆಸ್ಟ್ ಪ್ರಾಫಿಟ್ ಯಾವ ಇಯರ್? ಈ ಇಯರ್ 2024 ಬ್ಯಾಲೆನ್ಸ್ ಶೀಟ್ ಸಿಗ್ತಾಗ ಕಲೆಕ್ಟ್ ಆಗಿರೋದನ್ನ ನಾವು ಇನ್ಫಾರ್ಮೇಷನ್ ಇವೆರಡರಲ್ಲಿ ಯಾವುದು ಕರೆಕ್ಟಾಗಿ ಬಿಡಬೇಕಂತ ಸರ್ ನನಗೆ ತುಂಬ ಯಾಕಂದರೆ ನಾವು ಹೋಗಿ ಅಲ್ಲಿ ಸ್ವತಃ ಅದು ಏನಿದೆ ಅಂತಂದು ಎಲ್ಲ ತಿಳ್ಕೊಂಡು ಇಂಟ್ರೆಸ್ಟ್ ಎಲ್ಲ ಇನ್ಫಾರ್ಮೇಷನ್ ಸೆಕೆಂಡ್ ಇಯರ್ ಆದರೂ ಒಬ್ಬರು ಹೇಳಿದ್ದಾರೆ ಸರ್. ಎಸ್ ಸರ್. ಹಾಂ ಸರ್. ಯಾವುದೇ ಒಂದು ಇನ್ಫಾರ್ಮೇಷನ್ ಕೊಟ್ಟು ಈ ಥರ ಕಲೆಕ್ಟ್ ಮಾಡಿದೆ ಅಂತಂತಂದರೆ ಸಡನ್ನಾಗಿ ಒಂದು ಸಬ್ಸಿಡಿ ಅಂತ ಮಾಡೋಕ್ಕಾಗುತ್ತೆ. ಇನ್ನೊಂದು ಒಂಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಅದು ಲೈಫಲ್ಲಿ ತುಂಬ My name is my mother name is Bhagwan Bhagwan. Now I'm present studying in final year Wisdom HSC DM National College. Indian Railway Finance Corporation. Indian Railway Finance Corporation. ಗೈಡ್ ಆಗ First of all, IRS will invest money. So I am not fees on IRS. So IRS ಯಾವ ಐ ರೇಟ್ ಆಗಿಲ್ಲ budget also ಯಾವ ಅಪ್ಕಮಿಂಗ್ ನಿಯರ್ 1 ಇಯರ್ ಆಯಿತು. 1 ಇಯರಲ್ಲಿ ಇದು ಅಪ್ಪ 700 ನಿಯರ್ 700 ಬಂದಿತ್ತು ಶೇರ್ ವ್ಯಾಲ್ಯೂ. 600 ಆ 700ಗೆ ನಿಯರ್ ಬಂದಿತ್ತು. ಓಕೆನಾ, ಪರ್ ಶೇರ್ IRS. ಅದು ಒಂದು ಮೇನ್ ರೀಸನ್ ಇದೆ. ಯಾವ ರೀಸನ್ ಅಂತ ಹೇಳ್ತಾರೆ ಅಪ್ಪ ಆಯ್ತು. ಮತ್ತೆ ಈಗ ಲಾಸ್ಟ್ ಆಗಿತ್ತಾ ನೀವು loss. ಸೊ ಟ್ರೆಂಡ್ ಅನಾಲಿಸಿಸ್ ಯಾವುದಕ್ಕೆ ಮಾಡಿದ್ದೀರಾ? ಟ್ರೆಂಡ್ ಅನಾಲಿಸಿಸ್ ಯಾವುದ್ರ ಬೇಸಿಸ್ ಮೇಲೆ ಮಾಡಿದ್ದೀರಾ? This year. ಯಾವ ಡೇಟಾ ಟ್ರೆಂಡ್ ಅನಾಲಿಸಿಸ್ಗೆ ಯಾವ ಡೇಟಾ ಬಂದಿದ್ದೀರಾ? ನನ್ನ ಕಂಪ್ನಿ ನೇಮ್ ಕೇಳಿಲ್ಲ. ಫುಲ್ ಟೈಟಲ್ ನಿಮ್ಮ ಪ್ರಾಜೆಕ್ಟ್ ಫುಲ್ ಟೈಟಲ್. ವಾಟರ್ ಕಾರ್ಪೊರೇಷನ್ ನನ್ನ ಕಂಪ್ನಿ ಫುಲ್ ನೇಮ್ ಕೇಳಿಲ್ಲ. ನೀವು ಮೇನ್ ಶೀಟಲ್ಲಿ ಬರ್ದಿದ್ದೀರಿ ನೋಡಿ, ಅವರ್ ಹಾಕಿದೆಯಲ್ಲ ಟೈಟಲ್ ಆಫ್ರಿಯಿಂದ ಬರಲಿಲ್ಲ. ಕಂಪನಿ ಅನಾಲಿಸಿಸ್ ಆನ್ ಬಾಟಾ ಯಾವಾಗ ಎಸ್ಟಾಬ್ಲಿಷ್ ಆಯಿತು? 1894. ಸೊ ಇದೇ ಕಂಪ್ನಿ ಏನು ಸೆಲೆಕ್ಟ್ ಮಾಡ್ತಾನೆ? ಅದರಲ್ಲಿ ಸೆಕೆಂಡ್ ಟೈಟಲ್ ನೇಮು ಈ ಕಂಪನಿ ಅನಾಲಿಸಿಸ್ ಆನ್ ಬಾಟಾನ ಅಥವಾ ಕಂಪನಿ ಅನಾಲಿಸಿಸ್ ಆನ್ ಬಾಟಾ ಕಾರ್ಪೊರೇಷನ್? ಕಂಪನಿ ಅನಾಲಿಸಿಸ್ ಕಾರ್ಪೊರೇಷನ್ ಮತ್ತು ಮೇನ್ ಪೇಜಲ್ಲಿ ಮೇನ್ ಪೇಜಲ್ಲಿ ಅಂದರೆ 2 ಟೈಟಲ್ ಮೇಲೆ ಒಂದೇ ಪ್ರಾಜೆಕ್ಟ್ ಮಾಡಿದ್ದೀರಿ. 2 ಟೈಟಲ್ ಮೇಲೆ ಒಂದೇ ಪ್ರಾಜೆಕ್ಟ್ ಮಾಡಿದ್ದೀರಿ. ಸರ್ವಿಸ್ ಓರಿಯೆಂಟೆಡಾ ಅಥವಾ ಪ್ರಾಡಕ್ಟ್ ಓರಿಯೆಂಟೆಡಾ? ಇದು ಸರ್ವಿಸ್ ಏನು? ಯಾರಿಲ್ಲ ಕಾಂಪಿಟೇಟರ್ ಅಂದರೆ ಇವರಿಗೆ ಕಾಂಪೀಟ್ ಮಾಡ್ತಿರೋರು. ಬಾಟಾ ಕಾಂಪೀಟ್ ಮಾಡ್ತಿರೋರು. ಫಾರ್ಮುಲಾ ಹೇಳ್ಬೋದು. ಟ್ರೆಂಡ್ ಅನಾಲಿಸಿಸ್ ಫಾರ್ಮುಲಾ
current year divided by base rate into 100. ಕರೆಂಟ್ ಇಯರ್ ಡಿವೈಡ್ ಬೈ ಬೇಸ್ ಇಯರ್ ಇಂಟು ಮಿಸ್ಟೇಕ್ ಇರಬೇಕು, ಅದ್ರ ಬಗ್ಗೆ ಯಾವ ಥರ ಸರ್ಚ್ ಮಾಡ್ಕೊಂಡು ನಾವು ಓನಾಗಿ ಕ್ರಿಯೇಟ್ ಮಾಡಬೇಕು, ಮತ್ತು ಅದನ್ನ ಯಾವ ಥರ ಇದು ಮಾಡಿದ್ರೆ ಸರಿ ಆಗುತ್ತೆ, ಅದಕ್ಕೆ ಏನೆಲ್ಲ ಇದನ್ನು ಕೊಡ್ಬೋದು ಕಂಪ್ನಿಗೆ, ಮತ್ತು ಲೋಗೋ ಏನು ಸಿಂಬಲ್ ಸಿಂಬಲ್ ಮೆನ್ಷನ್ ಮಾಡಿ ಇಲ್ಲ ಒಂದಿನ ಕೂಡ ಒಂದು ಮೇಡಮ್ ಅಲ್ಲಿ ಕೂಡ ಒಂದು ಕುಂದ್ರ ಎಸ್ ಟೆಲ್ ಮಿ Good afternoon, everyone. So my name is Shazia. I'm studying in third year fifth sem in SPM First Year College. My name is Sandhu. I study 1 to 12 in Sandhu. My father name is Hasim Basha. We have a transportation business. My mother name is Fatana Banu. She is working in city bakery. And I have one brother and sister. I'm the last one. In project right and in company analysis on product. So reason behind selecting this company? So we have first priority in your customer and savings interest rate increase in it. Then it has a lot of innovative services. So then what kind of easily is a product or service based? The services So what kind of services it is providing? provide debit card and credit card, provide loans and like investment and mutual funds. So when did it establish? 98 What kind of bank it is? private Last. Is it development bank? yes, large both banking. It doesn't accept deposits, right? It is accepted deposits, provide loans. What is the reason of this company? It aim to diversify your business. What is reason? Reason. How did ನನಗೆ ಈಗ ಗೊತ್ತಾಯ್ತು ಕಸ್ಟಮರ್ ಸ್ಯಾಟಿಸ್ಫೈ ಆಗಿದ್ದಾರೆ ಅಂತ. ಅವ್ರು ಲಾಂಚ್ ಮಾಡಿದರೆ ಓಕೆ, ಅದು ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂತ ಹೇಗೆ ಗೊತ್ತಾಯ್ತು? ಎನಿ ಟು ಆರ್ ಸರ್ವಿಸಸ್ service? ಏನು ಸರ್ವಿಸ್ ಕೊಡುತ್ತೆ? ಏನು ಸರ್ವಿಸ್? ಯಾವುದಾದ್ರೂ ಒಂದು HDFC Bank is 81 point something ಇದೆ, but compared to Kotak Mahindra Bank 81.39. ಇದು ಯಾವ ಥರ ಅಪೋರ್ಚುನಿಟೀಸ್ ಪ್ರೊವೈಡ್ ಮಾಡ್ತಿದ್ದಾರೆ ಕಸ್ಟಮರ್ಗೆ ಅಂತ. ಮತ್ತು ಇದು ಸೇವಿಂಗ್ಸ್ ಇಂಟ್ರೆಸ್ಟ್ ರೇಟು ಬೇರೆ ಬ್ಯಾಂಕಿಂದ ಮತ್ತು ಈ ಬ್ಯಾಂಕಿಗೆ ಯಾವ ಥರ ಕಂಪೇರ್ ಆಗ್ತಿದೆ ಅಂತ. ಅಂದರೆ ಇದು ಒಂದು ಸೇವಿಂಗ್ ಇಂಟ್ರೆಸ್ಟ್ ಒಂದು ಬ್ಯಾಂಕ್ ಆಗಿದೆ. ಅದು ನಾವು ಝೀರೋ ಬ್ಯಾಲೆನ್ಸಿಂದಲೂ ನಮ್ಮ ಡಿಜಿಟಲ್ ಫಾರ್ಮ್ ಇಂದ ಇದೊಂದು ಫಸ್ಟ್ ಬ್ಯಾಂಕ್ ಇದು ಓಪನ್ ಅಲ್ಲ, ಮಾಡಿದ್ದೀವಿ. ಡಿಜಿಟಲ್ ಫಾರ್ಮ್ಯಾಟ್ಗೆ ಯಾವ ರೀತಿ ಕನ್ವರ್ಟ್ ಮಾಡುತ್ತೆ? ಲೈಕ್ ನಮ್ಮ ಫೋನ್ ಮೊಬೈಲ್ನಲ್ಲಿನೂ ನಾವು ಓಪನ್ ಮಾಡ್ಕೊಬೋದು, ಝೀರೋ ಬ್ಯಾಲೆನ್ಸಿಂದ ಸ್ಟಾರ್ಟ್ ಮಾಡ್ಬೋದು. ಮತ್ತು ಅದು ಪ್ಲಾಟಿನಮ್ ಎಲ್ಲ ನಮ್ಮ ಹತ್ರ ಅಮೌಂಟ್ ಇರಲ್ಲ ಸರ್, ಬಟ್ ಅವರೇ ಕ್ರೆಡಿಟ್ ಅಂದರೆ ನಮ್ಮ ಹತ್ರ ಅಷ್ಟು ಅಮೌಂಟ್ ಅಷ್ಟು ಮಾಡ್ತೀವಿ. ಡೆಬಿಟ್ ಕಾರ್ಡ್ ಲೈಫ್ ಮೇಲೆ ಏನು ಇಂಪ್ಯಾಕ್ಟ್ ಆಯಿತು ಈ ಪ್ರಾಜೆಕ್ಟನ್ನು ಪ್ರಿಪೇರ್ ಮಾಡಿದ್ದೀವಿ? ನನ್ನ ಮುಂದೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಏನಾದರೂ ಅಪರ್ಚುನಿಟೀಸ್ ಪ್ರೊವೈಡ್ ಅಲ್ಲ, ನಾಟ್ ಓನ್ಲಿ ಬ್ಯಾಂಕ್, ಕಲ್ತಿರೋದು ಮಾಡಬಾರ್ದು. ಏನೇನು ಕಲ್ತು ಹೊಸದು ಏನು ಕಲ್ತಿಲ್ಲ. ಇವನ್ ನೋಡ ಅಲ್ಲ ಆತ್ಯಾಕೆ ನೀನು ಯಾಕೆ ನೀರು ಕುಡಿ ಹಂಗಾದ? ಒಂದಲ್ಲಿ ಕೂಡ ಒಂದು ಎಸ್ ನಾವೇನು ಕೇಳಿ ನಾವೇನು ಕೇಳಿ ಉಲ್ಟಾ ಮಾಡಕ್ಕೆ ಕ್ವಶನ್ ಪ್ರಾಜೆಕ್ಟ್ಗೆ ಟಿಫನ್ ಆಯ್ತಾ? ಟಿಫನ್ ಮಾಡ್ದ? ಬೆಳಗಾಯಿತು
ರೈಟ್ ಆಗಿ ಅಲ್ಲ ನಾನೇ ಯಾರು ಹೇಳಿ ಅಷ್ಟೇ ಸುಮಾರು ಅಷ್ಟೇ ಇನ್ನೇನು ಸುಮತನ ನಮ್ಮ Manoj. I am studying primary or I am studying YS National High School in Bangalore. I am from Choripura. My father name is Korish. My mother name is Vishana. Present in studying HBM College Jagalur. HBM College, first grade Jagalur. ಪ್ರಾಜೆಕ್ಟ್ ಟೈಟಲ್ Company ಕೇಮ್ Lemon. So the product or services oriented? Product. Service ಏನು ಕೊಡೋಲ್ಲ 100% product oriented. ಏನು ಕೊಡಿಸ್ಕೊಡ್ತೀವಿ? ಅದೇ ಕ್ರಿಕೆಟ್ ಬಗ್ಗೆ ಇದು ಗ್ಲೋವ್ಸ್ ಆಗಿರ್ಬೋದು ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ, ಪೇಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ, ಮತ್ತು ಈ ಟೈರ್ಸ್ ಮ್ಯಾನುಫ್ಯಾಕ್ಚರಿಂಗ್. ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ನ ಯಾವ ರೀತಿ ಕಂಪನಿಯಲ್ಲಿ ಗೋಲ್ಸ್ ಆಬ್ಜೆಕ್ಟಿವ್ಸ್ನ ಯಾವ ರೀತಿ ಲೀಡರ್ನ ತಗೋಬೇಕು, ಲೀಡರ್ಶಿಪ್ ತಗೋಬೇಕು ಅಂತ ನಾವು ವರ್ಲ್ಡ್ ಬುಕ್ ಆಫ್ ರೆಕಾರ್ಡಲ್ಲಿ ಇದ್ರ ಹೆಸರಿದೆ MRF ಓಕೆನಾ. ಸೊ ಯಾವ ಇಂಟೆನ್ಷನ್ಗೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಇದರ ಹೆಸರನ್ನ ಫೈಲ್ ಮಾಡಿದೆ ಏನು MRF ಓಕೆ. ಯಾವ ರೀಸನ್ಗೆ ಅದರಲ್ಲಿ ಮೆನ್ಷನ್ ಮಾಡಿದೆ ಕ್ಯಾರಿ ಮಾಡಿ ಗ್ಯಾಪ್ ಬೇಡ. ಓಕೆ ಓಕೆ ನಿಮ್ಮ ಮರಕ್ನ ಅಬ್ಜೆಕ್ಟಿವ್ಸ್ ತೊಗೊಂಡಿದ್ದು ಅನಾಲಿಸಿಸ್ ಸ್ಟ್ರಾಟಜಿಕ್ ಪ್ಲಾನಿಂಗ್ ಅಂತಿದ್ದಾರೆ. ಏನು ಸ್ಟ್ರಾಟಜಿಕ್ ಮಾಡಿದ್ದೀವಿ ಅದರಲ್ಲಾಗಿರುವಂಥ ಸೇಲ್ಸ್ ಆಗಿರ್ಬೋದು, ಸೇಲ್ಸ್ ಪ್ರಮೋಷನ್ಸ್ ಆಗಿರ್ಬೋದು, ಮತ್ತು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಕಂಪನಿಗೆ ಟೈಪ್ ಮಾಡಿ. ಈ ಬಾಕ್ಸ್ ಇದಾವಲ್ಲ, ಬಾಕ್ಸ್ ಪೇಜ್ ನಂಬರ್ 9 ಬಾಕ್ಸ್ ಅದರ ಅರ್ಥ ಏನು? ಇಲ್ಲೇ ಟೈಪ್ ಮಾಡಿದರೆ ಇದು ಬರಲ್ಲ. ಅಲ್ಲೈತಿ ಸರ್, ಆದರೆ ನಾನು ಕಾಪಿ ಮಾಡಿದ್ದೆ ಸರ್, ವಾಯ್ಸಲ್ಲಿ ಅದನ್ನು ನಾನು ಹೇಳಿದ್ದು ಅದು ಬಾಕ್ಸ್ ಅಂತ ಹೇಳಿದ್ರೆ ಬಾಕ್ಸ್ ಹಂಗಾಗಿ ಸೊ ಈ ಟ್ರೆಂಡ್ ಅನಾಲಿಸಿಸ್ ಅಂದ್ರೆ ಏನು? ಕರೆಂಟ್ ಇಯರ್ Current year divided by base year. ಇಯರ್ನ ತಗೊಂಡು ಕರೆಂಟ್ ಇಯರ್ ಡಿವೈಡೆಡ್ ಬೈ ಬೇಸ್ ಇಯರ್ ಅಂತಂದ್ರೆ ಏನು ಕರೆಂಟ್ ಇಯರ್? ಏನು ಕರೆಂಟ್ ಅಫೇರ್ಸ್ ಇದೆ? ಕರೆಂಟ್ ಅಸೆಟ್ಸ್ ಅಂದರೆ ಕನ್ವರ್ಟೆಡ್ ಟು ದ ಕ್ಯಾಶಿಗೆ ಕನ್ವರ್ಟ್ ಮಾಡ್ತೀವಿ. ಲಿಕ್ವಿಡ್ ಅಂದರೆ ಯಾವ ರೀತಿ ಟೆಕ್ನಾಲಜಿಯಲ್ಲಿ ಯಾವ ರೀತಿ ಯೂಸ್ ಮಾಡ್ಕೋಬೇಕಂತ, ಏನು ಟೆಕ್ನಾಲಜಿ? ಅದೇ ಯಾವ ರೀತಿ ಕಂಪ್ನಿ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ನಾನು ಕಂಪ್ನಿ ಅಲ್ಲ ನಿನ್ನ ಓನ್ ಲೈಫ್ ನಿಮ್ಮ ಪರ್ಸನಲ್ ಆಗಿ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್? ನಾನು ಬೇರೆಯವರು ಕೇಳಿದಾಗ ಯಾವ ರೀತಿ ಅವ್ರಿಗೆ ಅಡಾಪ್ಟ್ಮೆಂಟ್ ಮಾಡೋದು ಅವ್ರಿಗೆ ಗೊತ್ತಿರಲಿಲ್ಲ, ನಾನು ಹೇಳಿದಾಗ ಅದು ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ಇದು ತುಂಬ ವಿಷಯ ಈ ಥರ ಅಲ್ಲ ಅವರಿಗೂ ಸರ್ ಆ ಕಡೆ ರಿಪೋರ್ಟ್ ಆ ಕಡೆ ಒಂದು ಕೊಡು, ಈ ಕಡೆ ಹಲೋ ಮೇಡಮ್ ಎಲ್ಲರೂ ಬೇಡಿ ಪ್ಲೀಸ್. ವಾಟ್ ಇಸ್ ಯುವರ್ ನೇಮ್? India Shaukat Ali. ಯುವರ್ ಟಾಪಿಕ್ ನೇಮ್? The company analysis of the Karnataka and independent ಪ್ರೈವೇಟ್ ಕಂಪನಿ ಅಥವಾ ಪಬ್ಲಿಕ್ ಕಂಪನಿ? public. ಅದೇ ಕಂಪ್ನಿ ಯೂಸ್ ಮಾಡ್ತೀವಿ. ಯಾಕಂದರೆ ಅದು ನಮ್ಮ ಕರ್ನಾಟಕ ಗೌರ್ಮೆಂಟ್ ಅಂಡರಲ್ಲಿದೆ, ನಮ್ಮ ಕರ್ನಾಟಕದಲ್ಲಿ ಲೊಕೇಟೆಡ್ ಆಗಿದೆ. ನನಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಅಂದರೆ ಅದ್ರ ಬಗ್ಗೆ ಡಾಟಾ ಕಲೆಕ್ಟ್ ಮಾಡಬೇಕು ಅಂತ ನನಗೆ ಅಂತ ಇಂಟ್ರೆಸ್ಟ್. ಅಂದರೆ ನಮ್ಮದು ಅನ್ನೋ ಒಂದು ಅಭಿಮಾನ. ಇದು ಪ್ರಾಡಕ್ಟ್ ಓರಿಯೆಂಟೆಡ್ ಸರ್ವಿಸ್ ಓರಿಯೆಂಟೆಡ್? ಪ್ರಾಡಕ್ಟ್ ಓರಿಯೆಂಟೆಡ್. ಏನೇನು ಅಂದರೆ ಸೋಪ್ಸ್ ಆಗಿರ್ಬೋದು, ಅಗರ್ಬತ್ತೀಸ್, ಮತ್ತು ಡಿಟರ್ಜೆಂಟ್ಸ್, ಮತ್ತು ಸ್ಯಾಂಡಲ್ವುಡ್ ಆಯಿಲ್ ಆಗಿರ್ಬೋದು, ಇನ್ನು ನಾನಾ ಥರದ ಫ್ರಾಂಚೈಸೀಸ್ ಏನಿಲ್ಲ ಸರ್, ಇದು ಪ್ರಾಡಕ್ಟ್ಸ್ಗಳು ಬೇರೆ ದೇಶಕ್ಕೆ ಟ್ರಾನ್ಸ್ಪೋರ್ಷನ್ ಮಾಡ್ತಾರೆ ಸರ್. ಈ ಕಂಪ್ನಿ ಲೋಗೋನೇ ಇದೆಯಾ? ಕಂಪ್ನಿ ಲೋಗೋ ಇದೆಯಾ? ಹಾಂ ಸರ್, ಯಾರು ಎಮ್ ಡಿ ಯಾವ ದೇಶ? 1918ನಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ. ಆದರೆ ಕರ್ನಾಟಕ ಗೌರ್ಮೆಂಟ್ ಅಂಡಾಗಿದ್ದು 1980. ಅಂದರೆ ಇದು ನಾನು ಸ್ವಾಟ್ ಅನಾಲಿಸಿಸ್ ಅದ್ರ
ಸ್ಟ್ರೆಂತ್ಸ್ ಏನು, ವೀಕ್ನೆಸ್ ಏನು, ಅದರ ಆಪರ್ಚುನಿಟೀಸ್ ಏನಿದೆ ಅದ್ರ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಮತ್ತು ಅದು ಫೈನಾನ್ಷಿಯಲ್ ಅನಾಲಿಸಿಸ್, ಯಾವ ರೀತಿ ಪ್ರಾಫಿಟ್ನ ಅರ್ನ್ ಮಾಡ್ತಾ ಇದೆ, ಯಾವ ಸೋರ್ಸಿಂದ ಅರ್ನ್ ಮಾಡ್ತಾ ಇದೆ, ಯಾವ ರೀತಿ ಇನ್ಕ್ರೀಸ್ ಆಗ್ತಾ ಇದೆ ಪ್ರಾಫಿಟ್, ಅದ್ರ ಬಗ್ಗೆ ಮತ್ತು ಅಂದರೆ ಗುಡ್ ಪ್ರಾಡಕ್ಟ್ಸ್ಗಳನ್ನ ಕೊಡೋದಾಗಿರ್ಬೋದು. ಅದ್ರ ಸ್ಯಾಂಡಲ್ವುಡ್ ಅಂತಲೇ ಗುರುತಿಸ್ಕೊಂಡಿರೋದ್ರಿಂದ ಇದಕ್ಕೆ ಅಷ್ಟೊಂದೇನು ಕಾಂಪಿಟೇಟರ್ಸ್ ಇಲ್ಲ. ಸ್ಯಾಂಡಲ್ವುಡ್ ಅಂತ ಇದಕ್ಕೆ GI ಟ್ಯಾಗ್ ಇರುತ್ತೆ. ರೈಟ್. ಏನು GI? GI ಅಂದರೆ ಜಿಯೋಗ್ರಫಿಕಲ್ ಇಂಡಿಕೇಟರ್. ಸೊಸೈಟಿಯಲ್ಲಿ ಅಥವಾ ಶಾಪ್ಗಳಲ್ಲಿ ಇದರ ರೆಕಗ್ನೈಸೇಷನ್ ಕಡಿಮೆ ಅಲ್ವಾ, ಯೂಸ್ ಮಾಡೋದೇ ಕಡಿಮೆ ಅಲ್ವಾ? ರೆಕಗ್ನೈಸೇಷನ್ ಐತೆ ಸಹ, ಆದರೆ ಅದು ಸ್ವಲ್ಪ ಆ ಪ್ರಾಡಕ್ಟ್ಸ್ಗಳಲ್ಲಿ ಈಗ ಜಾಸ್ತಿ ಜನ ಈಗ ಅಷ್ಟೊಂದು ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡಿದ್ರು ಕೂಡ ಅದು ಕಾಂಪಿಟೇಟಿವ್ HL ಕಂಪ್ನಿ ಇದೆ ಸರ್. ನಾವು ಎಷ್ಟು ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಿದ್ರು ಕೂಡ ಭಾಳ ಜನ HL ಕಂಪ್ನಿ ಪ್ರಾಡಕ್ಟ್ಸ್ಗಳನ್ನ, ಸೋಪ್ಗಳನ್ನ ಪರ್ಚೇಸ್ ಮಾಡ್ತಾರೆ. ಆದರೆ ಈ ಕಂಪ್ನಿ ಅಷ್ಟೊಂದೇನು ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗಳು ಅಷ್ಟೊಂದೇನು ಚೆನ್ನಾಗಿಲ್ಲ ಸರ್. ಅಂದರೆ ಟಿವಿ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಈ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಯಾವುದೇ ರೀತಿ ಅಷ್ಟೊಂದು ಎಫೆಕ್ಟಿವ್ನೆಸ್ ಆಗಿ ಅಡ್ವರ್ಟೈಸ್ಮೆಂಟ್ಗಳನ್ನ ಮಾಡ್ತಾ ಇಲ್ಲ. ಏನು ಜಸ್ಟ್ ಬಸ್ ಸ್ಟ್ಯಾಂಡ್ಗಳಲ್ಲಿ ಬಸ್ಗಳಿಗೆ ಸ್ಟಿಕ್ಕರ್ಗಳು ಅಂತಿರ್ತಾರೆ ಸರ್, ಆ ರೀತಿ. ಮತ್ತು ರೈಲ್ವೆ ಸ್ಟೇಷನ್, ಗೌರ್ಮೆಂಟ್ ರೈಲ್ವೆ ಸ್ಟೇಷನ್ ಬೇಸಿಕ್ ಅಡ್ವರ್ಟೈಸ್ಮೆಂಟ್ ಬೇಸಿಕ್. ಈಗ ಇಲ್ಲಿ ಪ್ರಾಫಿಟ್ ಲೆವೆಲ್ ಅಂದರೆ ವರ್ಷದಿಂದ ವರ್ಷಕ್ಕೆ ಇನ್ಕ್ರೀಸ್ ಆಗ್ತಾನೆ ಇದೆ. 50% ಅಷ್ಟು ವರ್ಷದಿಂದ ವರ್ಷಕ್ಕೆ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಆದರೂ ಕೂಡ ಇದು ನಮ್ಮ ದೇಶದಲ್ಲಿ ಈಗ ನಮ್ಮ ಮನೆ ವಸ್ತುಗಳು ನಮಗೆ ಅಷ್ಟೊಂದು ಬೇಕಾಗಲಿ ಇರ್ಬೋದು, ಆದರೆ ಬೇರೆ ದೇಶದಲ್ಲಿ ನಮ್ಮ ಕಂಪ್ನಿ ಪ್ರಾಡಕ್ಟ್ಗಳನ್ನ ಬೇರೆ ದೇಶದಿಂದ ಎಕ್ಸ್ಪೋರ್ಟ್ ಮಾಡ್ಕೊಂತಿದ್ದಾರೆ. ಅದು ಆಕ್ಟಿವಿಟೀಸ್ ಕೊಡಲ್ದಲೆ ಅದಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡೋಕ್ಕಾಗ್ತದೆ. ಅಂದರೆ ಈಗ ಕೆಲವೊಬ್ಬರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದೆ ನಮ್ಗೆ. ಈಗ ಅಂದರೆ ಜಾಸ್ತಿ ಜನ ಇದು ಮಿಡಲ್ ಪೀಪಲ್ಸ್ ಇದಾರಲ್ಲ, ನಮ್ಮ ಮಿಡಲ್ ಏರಿಯಾ ಪೀಪಲ್ಸ್, ಅವರಿಗೆ ಅಷ್ಟೊಂದು ಇದು ವೆಲ್ ನೋನ್ ಇಲ್ಲ ಮ್ಯಾಮ್. ಆದರೆ ಸ್ಟ್ಯಾಂಡರ್ಡ್ ಪೀಪಲ್ಸ್ಗಳಿಗೆ ಅವರು ನಾನು ಯೂಸ್ ಮಾಡ್ತಿದ್ದೆ ಸರ್, ಕೊಟ್ಟಿಲ್ಲ. ಅಂದರೆ ಕೊಟ್ಟಿದ್ರೆ ಮೇನ್ ಬ್ರಾಂಚ್ ಇರೋದು ಕರ್ನಾಟಕದಲ್ಲಿ, ಅದು ಬೆಂಗಳೂರಲ್ಲಿ. ಈ ಜನಸಾಮಾನ್ಯರಿಗೆ ತಲುಪಲ್ಲ, ನೀನು ಹೇಳಿದೆ ಬಟ್ ಏನಿಲ್ಲ, ಕಂಪ್ನಿಗೆ ಏನು ಸಜೆಷನ್ ಕೊಡ್ತೀವಿ ಜನಸಾಮಾನ್ಯ ತಲುಪುತ್ತೆ ಅಂದರೆ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಟಿವಿಯಲ್ಲಿ ಬರುವಂಥ ಅಡ್ವರ್ಟೈಸ್ಮೆಂಟ್ಗಳನ್ನ ಮಾಡಬೇಕು ಸರ್. ಮತ್ತು ಪ್ರಾಡಕ್ಟ್ ಸ್ವಲ್ಪ ಪ್ರೈಸ್ ಜನ ಹಿಂದೆ ಇರ್ತಾರೆ ಸರ್. ಅದಕ್ಕೆ ಅವ್ರನ್ನ ಏನು ಮಾಡಬೇಕು, ಬಲ್ಕ್ ಆಗಿ ಸ್ವಲ್ಪ ಕಡಿಮೆ ರೇಟಿಗೆ ಅಂದರೆ ಬೈ 3 get 1 ಫ್ರೀ ಅಂತ ಆ ರೀತಿ ಏನಾದರೂ ಡಿಸ್ಕೌಂಟ್ಗಳನ್ನ ಕೊಟ್ಟರೆ ಜನ ಸ್ವಲ್ಪ ಪರ್ಚೇಸ್ ಮಾಡೋದಕ್ಕೆ ಮುಂದೆ ಬರ್ಬೋದು. ಹೇಳ್ತೀರಪ್ಪ, ನಾನೇ ಕೆಲವೊಂದು ಟೈಮಲ್ಲಿ ಯೂಸ್ ಮಾಡ್ತೀನಪ್ಪ ಸೋಪನ್ನು, ಅವರು ಜನಗಳು ಪೆನ್ನೆಡ್ತಾರೆ, ಜನಗಳು ಸೋಪ್ ಏನಾದ್ರು ಬರ್ತಾರೆ ಅಂದರೆ ಈ ಸೋಪು ಬಂದ್ಬಿಟ್ಟು ಭಾಳ ದಿನ ಬಾಳಿಕೆ ಬರಲ್ಲ. ಏನಾದ್ರು ಸ್ವಲ್ಪ 200-300 ಮಂತ್ಸ್ ಆಯ್ತಲ್ವಾ, ಇದರಿಂದ ನಿನ್ನ ಪರ್ಸನಲ್ ಲೈಫ್ಗೆ ಏನು ಅಂದರೆ ಇದರಿಂದ ಕೆಲವೊಬ್ಬರು ನನಗೆ ಗೊತ್ತಿಲ್ಲದೆ ಇರೋ ಫ್ರೆಂಡ್ಸ್ಗಳು ಕೂಡ ಫ್ರೆಂಡ್ಸ್ ಆಗುತ್ತೆ. ಅಂದರೆ ಇದಕ್ಕೆ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಕಲೆಕ್ಟ್ ಮಾಡಬೇಕಾದ್ರೆ ಕೆಲವೊಬ್ಬರು ನನಗೆ ಅಷ್ಟೊಂದು ಒಡನಾಟ ಇದ್ದಿಲ್ಲ ಸರ್, ಅವ್ರಿಗೆ ಚೆನ್ನಾಗಿ ಒಡನಾಟನ ಬಂತು. ಜಾಸ್ತಿ ಕಂಪ್ಯೂಟರ್ನಲ್ಲಿ ಅದನ್ನ ಪ್ರಾಜೆಕ್ಟ್ನ ರೆಡಿ ಮಾಡಬೇಕಾದ್ರೆ ಅದರಲ್ಲಿ ಯಾವ ರೀತಿ ಟೈಪ್ ಮಾಡಬೇಕು, ನನಗೇನು ವರ್ಡ್ ಬಗ್ಗೆ ಆಗಲಿ ಎಕ್ಸೆಲ್ ಬಗ್ಗೆ ಆಗಲಿ ಏನೋ ಅಷ್ಟೊಂದು ನಾಲೆಡ್ಜ್ ಇದ್ದಿಲ್ಲ ಸರ್. ಅದ್ರ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳೋ ಅಷ್ಟು ಈಗೇನಾದ್ರು ಸ್ವಲ್ಪ ಯಾರಾದ್ರೂ ಏನಾದ್ರು ಹಿಂಗೆ ಮಾಡ್ಬಾ ಅಂತ ಕರೆದ್ರೆ ಅದ್ರ ಬಗ್ಗೆ ಸ್ವಲ್ಪ ಏನಾದ್ರು ಹಿಂಗೆ ಹೆಲ್ಪ್ ಮಾಡುವಷ್ಟು ನಾಲೆಡ್ಜ್ ಸ್ವಲ್ಪ ಬಂದಿದೆ. ತುಂಬ ಸ್ಟ್ರಗಲ್ ಪಟ್ಟಿದ್ದೆ ಯಾವುದು ಇದರಲ್ಲಿ, ಯಾವ ಟಾಪಿಕ್ಗೆ ತುಂಬ ಈಸಿ ಆಗಿದ್ದೆ ಯಾವುದು? ತುಂಬ ಸ್ಟ್ರಗಲ್ ಪಟ್ಟಿದ್ದಂತಂದರೆ ತುಂಬ ಸ್ಟ್ರಗಲ್ ಆಯ್ತು ಸರ್, ಆಗಲೇ ಇಲ್ಲ ಆ ಲೆವೆಲ್ಗೆ ಆಗಿತ್ತು ಅನ್ನೋದು ಯಾವುದು? ಐ ಸ್ಟ್ರಗಲ್ ಅಂದರೆ ಐ ಸ್ಟ್ರಗಲ್ ಇದರಲ್ಲಿ ಸರ್, ಐ ಸ್ಟ್ರಗಲ್ ತೊಗೊಂಡಿದ್ದೀವಿ. ನೋಡ್ತಿದ್ದೆ ಸರ್, ತಪ್ಪಾಗಿ ಸರಿ ಯಾವುದು ಹೇಳ್ತಿದ್ರು. ಅಲ್ಲ ಅಂದರೆ ನೀವೇನು ಮಾಡಿಲ್ಲ, ಬೇರೆ ಮಾಡಿ ಇಲ್ಲ ಸರ್, ಅವರು ಇನ್ಸ್ಟ್ರಕ್ಷನ್ ಕೊಟ್ಟಾರೆ, ನಾನು ಅವ್ರು ಕೊಟ್ಟ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಲ್ಲ. Yes, take it. Your father. Tata is farmer. My mother is Annapurna. She is housewife and made fitting business. I am from Jaipur. Our native place is Karnataka, district. Your good name? Ravi Shankar K. What is it? Your title? A company analysis on Volkswagen page. Volkswagen page. 1937 May 28. German government companies. ಯಾವ ರಿಲೇಟೆಡ್ ಕಂಪನಿ? Tata Mobile. Tata. Service or product? Service. Both. Products, cars, motorcycles, trucks, buses,
commercial vehicles, services and financial services, सिंगल कंपनी ಅಥವಾ ಎಲ್ಲ ಬೇರೆ ಕಂಪನಿ ಅಂತ ಹೇಳ್ತೀರಾ ಇದು ಸಿಂಗಲ್ ಕಂಪನಿನಾ ಅಥವಾ ಬೇರೆ ಕಂಪನಿ ನಾವು ತಗೊಂಡಿರೋದು ಇರ್ತದೆ ಮತ್ತು ಬೇರೆ ಬೇರೆ ಬ್ರಾಂಡ್ಸ್ ಇದೆ. ಮಿನಿಮಮ್ ಏಜ್ which language ಜರ್ಮನ್ means ಜರ್ಮನ್ ವರ್ಡ್ is the meaning of age ಅಂದ್ರೆ ಅಲ್ಲ ನನ್ನ ಅಬ್ಸರ್ವೇಷನ್ ಕೇಳ್ತಿಲ್ಲ is meaning it will transfer company. yes fulfill ಮಾಡ್ಕೊಂಡಿದ್ದಾನೆ ವಿಷನ್ ಸರ್ No sir, I'm ongoing. Objectives, company objectives, sustainable maintenance ಮತ್ತೆ electric vehicles ಅಲ್ಲಿ ಅಚೀವ್ ಮಾಡೋದಕ್ಕೆ ಗೋಲ್ಸ್ ಇದೆ. ಮತ್ತೆ ಆಟೋಮೇಟಿಕ್ ಡ್ರೈವರ್ಸ್ ಆ ಒಂದು ಆಟೋಮೊಬೈಲ್ಸ್ನ ಇಂಪ್ರೂವ್ಮೆಂಟ್ ಮಾಡೋದು ಒಂದು ಗೋಲ್ ಆಗಿದೆ. ಮತ್ತೆ ಕಸ್ಟಮರ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಕ್ಕಂಥದ್ದು ಒಂದು ಗೋಲ್ ಆಗಿದೆ. ಬಿಕಾಸ್ ಅದೇನೋ ಬರ್ನ್ ಆಗುತ್ತೆ ಸರಿ ಬರಲ್ಲ ಅಂತ ಅದಕ್ಕೇನು ಸಜೆಷನ್ ಮಾಡ್ತೀವಿ? ಅದರಲ್ಲಿ ಕೊಟ್ಟಂಥ ಇನ್ಸ್ಟ್ರಕ್ಷನ್ಸ್ ಮತ್ತೆ ಅದನ್ನ ಪ್ರಾಪರ್ ಮೇಂಟೆನೆನ್ಸ್ ಇದ್ದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತೆ ಅದರಲ್ಲಿ ಕಂಪ್ನೀಸ್ ಸಹ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿಬಿಟ್ಟು ರಿಸರ್ಚ್ ಮಾಡಿಬಿಟ್ಟು ಅನಲೈಸ್ ಮಾಡಿಬಿಟ್ಟು ಆ ಪ್ರಾಬ್ಲಮ್ಸ್ ಆಗದೇ ಇರೋ ರೀತಿಯಾಗಿ ರಿಸ್ಟ್ರಿಕ್ಷನ್ಸ್ ಇದೆ. ಅವರವರು ಅದು ಪಬ್ಲಿಕ್ ಕಂಪ್ನಿ ಆಗಿರೋದ್ರಿಂದ ಜಾಸ್ತಿ ಪಬ್ಲಿಕ್ಗೆ ಶೇರ್ಸನ್ನು ಇಶ್ಯೂ ಮಾಡ್ತಾ ಇಲ್ಲ. ಆಲ್ರೆಡಿ ಎಕ್ಸಿಸ್ಟೆನ್ಸಲ್ಲಿ ಇರೋದ ಶೇರ್ ಹೋಲ್ಡರ್ಸಲ್ಲೇ ಶೇರ್ಸ್ ಇಶ್ಯೂ ಆಗ್ತಾ ಇದೆ. ಅದನ್ನು ಪಬ್ಲಿಕ್ಕಿಗೆ ಇಶ್ಯೂ ಮಾಡೋದ್ರಿಂದ ಕಂಪ್ನಿಯವ್ರದ್ದು ನೇಮ್ ಟ್ಯಾಗ್ ಇನ್ಕ್ರೀಸ್ ಆಗುತ್ತೆ, ರೆಪ್ಯುಟೇಷನ್ ಇನ್ಕ್ರೀಸ್ ಆಗುತ್ತೆ. ಅದನ್ನು ಮಾಡ್ಬೋದು. ನೆಕ್ಸ್ಟ್ ಅವರ ಒಂದು ಗೋಲ್ಸ್ ಮತ್ತು ರೀಸನ್ಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮತ್ತು ಆಟೋಮೆಟಿಕ್ ವೆಹಿಕಲ್ಸ್ ಮೇಲ್ನ ಇಂಪ್ರೂವ್ ಮಾಡಬೇಕು ಅಂತ ಇದೆ. ಆದರೆ ಅದ್ರ ಮೇಲೆ ಅಷ್ಟಾಗಿ ಇನ್ವೆಸ್ಟಿಂಗ್ ಮಾಡ್ತಾ ಇಲ್ಲ. ಟೆಕ್ನಾಲಜಿನ ಪ್ರಾಪರಾಗಿ ಯೂಸ್ ಮಾಡ್ತಾ ಇಲ್ಲ. ಅದೊಂದು ಲೂಪ್ ಬಂದಿದೆ, ಅದನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಟು ನೋ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಕಂಪನಿ ಲಯಬಿಲಿಟೀಸ್ ಅಂಡ್ ಅಸೆಟ್ಸ್ ಯಾವ ರೀತಿ ಬರ್ತಾ ಇದೆಯಲ್ಲ, ಯಾಕೆ ಟಾರ್ಗೆಟ್ ಮಾಡೋದು, ಕಂಪನೀಸ್ ಯೂಸ್ ಮಾಡೋದು, ಅದನ್ನು ಚೆನ್ನಾಗಿ ಕಂಪ್ಲೀಟಾಗಿ ಮತ್ತು ಇನ್ಫಾರ್ಮೇಷನ್ ಸರ್ಚ್ ಮಾಡೋದು, ಯಾವ ರೀತಿಯಾಗಿ ಯಾವ್ದು ಕರೆಕ್ಟ್ ಇನ್ಫಾರ್ಮೇಷನ್ ಅಂತ ಅನಾಲೈಸ್ ಮಾಡಬೇಕು ಕಲ್ತು. ಎಲ್ಲ ಮಾತ್ರ ಇನ್ಫಾರ್ಮೇಷನ್ ಎಲ್ಲದಕ್ಕೂ ಕರೆಕ್ಟ್ ಇರಲ್ಲ, ಅದರಲ್ಲಿ ಅನಾಲಿಸ್ ಮಾಡೋದು ಕಲ್ತು. ಮತ್ತು ಸೆಂಟೆನ್ಸ್ ಫಾರ್ಮೇಷನ್ಸ್ ಇಂಗ್ಲೀಷಲ್ಲಿ ಮಾಡ್ಕೊಂಡು ಯೂಸ್ ಆಯಿತು. ಲಾಸ್ಟ್ ಕನ್ಸ್ಟ್ರಕ್ಷನ್ ಒಂದು ಹೇಳಿ ಇದು your good name please. Your title name. ಫುಲ್ ನೇಮ್ Full name. ಪ್ರಾಜೆಕ್ಟ್ ಬೇಕು. ಕಂಪನಿ ಅನಾಲಿಸಿಸ್ ಈ ಕಂಪನಿ ಅನಾಲಿಸಿಸ್ ಯಾರು ಬೇಡ ಯಾರು ಫುಲ್ ನೇಮ್ ಸುಮಿತ ಕೇಸ್ ಪಬ್ಲಿಕ್ ಸರ್ವಿಸ್ ಓರಿಯೆಂಟೆಡ್ ಪ್ರಾಡಕ್ಟ್ ಅಷ್ಟೇ, ಸರ್ವಿಸ್ ಇಲ್ಲ. ಸರ್ವಿಸ್ ಕ್ಲೀನಿಂಗ್ ಮ್ಯಾನೇಜ್ ಏಜೆಂಟ್ ಏನಿಂಗ್ ಏಜೆಂಟ್. ಏನು ಪ್ರಾಡಕ್ಟ್ಸ್ ಇದೆ ಪ್ರೊಫೈಲ್? ರಿನ್ನು ಸನ್ಸಿಲ್ಕು ವೀಲ್ ಗೋ ಸಿಸ್ಟಮ್ ಮತ್ತು ಬ್ಲೂ ಬೂಸ್ಟ್ ಅಲ್ವಾ? ಸೊ ಕಂಪನಿಯಲ್ಲಿ ಯಾವ ಥರ ಓರಿಯೆಂಟೆಡ್ ಆಗಿ ನೀನು ಪ್ರಾಜೆಕ್ಟ್ ಮಾಡ್ತಿರೋದು ಅಂದರೆ ಟ್ರೆಂಡ್ ಅನಾಲಿಸಿಸ್, ಟ್ರೆಂಡ್ ಟ್ರೆಂಡಲ್ಲಿ ಅದು ಇನ್ಕ್ರೀಸ್ ಇಲ್ಲ, ಬೇರೆ ಇಯರಲ್ಲಿ ಇನ್ಕ್ರೀಸ್ ಇದೆ ನೋಡಿ. 2023 ಹೈಯೆಸ್ಟ್ ಇನ್ಕ್ರೀಸ್ ಇದೆ. ಓಕೆ, ಯಾರು ಯಾವ್ಯಾವ ಸೋರ್ಸಸ್ಸಿಂದ ನಾವು ಕಲೆಕ್ಟ್ ಮಾಡಬೇಕು? ಸೋರ್ಸಸ್ ಯೂಸ್ ಮಾಡ್ತಾ ಇಂಡಸ್ಟ್ರಿ ಓರಿಯೆಂಟೆಡ್ ಓಕೆ, ಇಲ್ಲಿ ನೀವು ಮೆನ್ಷನ್ ಮಾಡಿದ್ದೀರಿ ಟು ಐಡಿ ನೇಮ್
Kalpur College, and then and next I am doing a work in Hubli itself, and my hobbies like singing, dancing itself, and my strength is to communicate easily with all. That's all about my hobbies. Tell me your project title. My project was Starbucks, and it was introduced in 1971 and Brain Niccolo, and along with us Howard Shuttles. And before 1971, all are thinking that the coffee is only a cup of coffee. But when it coming in a business manner, the coffee will be choosing in a marketing manner and seeing in a marketing situation and marketing manner. And then what happens is one cup of tea and 1 cup of how the person are interacting with each other. And the Starbucks was mainly interacting with the business areas and busy scheduled areas like mall. In mall there is a lot of people are there, and then they are directly contact and directly making the marketing skills. And then next company, the main intention of the company is to branches is based in 2011 Ratan Tata took this company and named as a Tata Aliens, because it means when our shuttles came, the company will be in loss stage. Then Ratan Tata took this company and he made it successful manner. Branches or franchise? Branches. Why you choose this particular topic? Starbucks is a brand recognition company and global recognition company. All are thinking that only rich people can go this place. Only rich people. No rich people can't go. Everyone can go. Like that. Siren ಅಂದ್ರೆ evil ಅಂದ್ರೆ ಕೆಟ್ಟದು. Siren ಅನ್ನೋದು ಒಂದು ಕೆಟ್ಟದು. ಮರ್ಮೇಡ್ ಅನ್ನೋದು ಒಂದು ಒಳ್ಳೆಯದು. ಒಂದು ಫಿಶ್ ಅನ್ನೋದು ಒಂದು ಒಳ್ಳೆ ಫಿಶ್ ಇರುತ್ತೆ, ಕೆಟ್ಟ ಫಿಶ್ ಇರುತ್ತೆ. ಬಟ್ ಇನ್ ಸೈರನ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಹೆಂಗೆ ಈಗ ಅಟ್ಯಾಕ್ ಮಾಡುತ್ತೆ. ಹೆಂಗ್ ಅಟ್ಯಾಕ್ ಮಾಡುತ್ತೆ ಅಂದ್ರೆ ಮ್ಯೂಸಿಕ್ ಮುಖಾಂತರ ಒಂದು ಎವಿಲ್ ಮ್ಯೂಸಿಕ್ ಅಂದ್ರೆ ಕೆಟ್ಟ ರೀತಿಯಾಗಿ ಮ್ಯೂಸಿಕ್ ನ ಅಟ್ರಾಕ್ಟ್ ಮಾಡಿಕೊಂಡು ಕಸ್ಟಮರ್ಸ್ ನ ಹೆಂಗೆ ಅವರು ಸಾಯಿಸುತ್ತೆ, ಮನುಷ್ಯನ ಹೆಂಗೆ ಸಾಯಿಸುತ್ತಾರೆ ಸೈರನ್. ಸೊ ಅಸೆಸ್ ಮಾಡಲಿಕ್ಕೋಸ್ಕರ ಇದನ್ನು ನಾನು ಸೇರ್ಕೊಂಡು ಮಾಡಬೇಕು. ಸೊ ಈಗ ಅಸೆಸ್ ಮಾಡಿದ್ದೀನಿ. Identify the pattern like it is used in a business, economics, and then informed decision making. Who is the founder? Our shuttles. Present CEO? In India, Lakshman Narasimhan, and in worldwide, our shuttles. So India is branches ಇದೆನಾ? For example, ಈಗ ರೆಂಟ್ ಆಗಿರ್ಬೋದು, ಏನಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಈಗ ನಾವು ಪಿ ಜಿಗೆ ಇರ್ತೀವಿ ಅಂತಂದರೆ ಅಡ್ವಾನ್ಸ್ ಆಗಿ ಅಮೌಂಟ್ನ ಪೇ ಮಾಡಿರ್ತೀವಿ. 1 ಮಂತಿಂದ ಎಕ್ಸ್ಟ್ರಾನು ಮುಂಚೆನೇ ಪೇಮೆಂಟ್ ಮಾಡಬೇಕು ಅಂತ ಇದೆ ಅಂತಂದರೆ ಇವರು ಫ್ರೀಯಾಗಿ ಅಡ್ವರ್ಟೈಸ್ ಕೊಡ್ತಾರೆ. ಯಾಕೆ ಹೆಂಗಪ್ಪ ಅಂತಂದರೆ ಈಗ ಒಂದು ಮಗ್ ತೊಗೊಂಡಿರ್ತಾರೆ, ಒಂದು ಮಗ್ ಆಫ್ ಕಾಫಿ ತೊಗೊಂಡಿದ್ದೀವಿ, ಒಂದು ಕಪ್ ಆಫ್ ಕಾಫಿ ತೊಗೊಂಡಿದ್ದೀವಿ ಅಂದರೆ ಅವ್ರು ಮಾಡಿಸ್ಕೊಡ್ತೀವಿ. ಬಟ್ ಇವ್ರು ಏನು ಮಾಡ್ತಿದ್ದಾರೆ, ಇವ್ರ ಸ್ಕಿಲ್ಲಿಂಗ್ಸ್ ಏನಪ್ಪ ಅಂತಂದರೆ ಒಂದು ಮಗ್ ಕಾಫಿ ಇದೆ ಅಂದರೆ ಆಪ್ಷನ್ ಮಾಡೋಕ್ಕಾಗಿರ್ಬೋದು, ಪ್ರಮೋಷನ್ ಮಾಡಿರ್ಬೋದು, ಅದನ್ನು ಮಾಡ್ಕೊತ ಹೋದರೆ ಕಂಪ್ನಿ ರೆವೆನ್ಯೂ. Yes. The object of the study is to identify the availability of space theories. ಏನು ಸ್ಪೇಸ್ ನೀವು ಐಡೆಂಟಿಫೈ ಮಾಡಿದ್ದೀರಿ? ಹೋಂಡಾ ಮುಖಾಂತರ ಮತ್ತು ಹೋಂಡಾ ಸ್ಪೇರ್, ಹೋಂಡಾ ಜೆಟ್ಸು, ಹೋಂಡಾ. ಓಕೆ, ಹೋಂಡಾ ಕಂಪನಿ ಒಂದು ಪ್ರಾಡಕ್ಟ್ ಲಾಂಚ್ ಮಾಡುತ್ತಲ್ವ, ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡ್ತಾರೋ, ಓವರಾಲ್ ಒಂದು ಪ್ರಾಡಕ್ಟ್ಗೆ ಬೇಕಾಗಿರೋ ಎಲ್ಲ ಮೆಟೀರಿಯಲ್ಸ್ನ ನೀವೇ ಪ್ರೊಡ್ಯೂಸ್ ಮಾಡ್ತೀರಾ ಅಂದರೆ ಹೋಂಡಾನೇ ಪ್ರೊಡ್ಯೂಸ್ ಮಾಡೋದು? ಹಾಂ ಸರ್, ಈಗ ಹೋಂಡಾ ಪ್ರೊಡ್ಯೂಸ್ ಮಾಡ್ತಾ ಇದೆ. ಅಂದರೆ ಮುಂಚೆಗೆ ಅದು ಟೈಅಪ್ ಆಗಿದ್ದ ಕಂಪ್ನಿ ಹತ್ರ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡಿ ಈಗ ಇಂಜಿನ್ ಅಷ್ಟೇ ಪ್ರೊಡ್ಯೂಸ್ ಮಾಡ್ತಾ ಇತ್ತು. ಈಗ ಎಲ್ಲ ಪ್ರಾಡಕ್ಟ್ಸ್ನ ಇದೇ ಪ್ರೊಡ್ಯೂಸ್ ಮಾಡ್ತಾ ಇದೆ. ಎಲ್ಲ ಇದೆ ಪ್ರೊಡ್ಯೂಸ್ ಮಾಡೋದು. ಟೈರ್, ಬಲ್ಬು, ಬ್ಯಾಟ್ರಿ ಎಲ್ಲ ಹೊಸದೇ. ಎಲ್ಲ ಬೇರೆ ಇದೆ. ಸ್ಪೇಸ್ ಅಂತ ಎಲ್ಲ ಬರ್ತದೆ. ನಾನು ಅದಕ್ಕೆ ಒಂದು ಪ್ರಾಡಕ್ಟನ್ನು ಲಾಂಚ್ ಮಾಡ್ತಾ ಇದ್ದಾರೆ, ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಓವರಾಲ್ ಕಂಪನಿಯ ಕ್ಯಾಶ್ ಫ್ಲೋ ಫಂಡ್ ಫ್ಲೋ ತಿಳ್ಕೊಂಡಿದ್ದೀವಿ ಸರ್. ಮತ್ತು ಯಾವ ರೀತಿ ಒಂದು ಕಂಪ್ನಿ ಬಗ್ಗೆ ಆಗಲಿ ಏನೋ ಬಗ್ಗೆ ಆಗಲಿ ಕೊಟ್ಟಾಗ ಸ್ಟಡಿ ಯಾವ ರೀತಿ ಮಾಡ್ಬೇಕು, ಅದನ್ನ ಅನಲೈಸ್ ಮಾಡಿ ಯಾವ ರೀತಿ ನಾವು ಅದನ್ನ ರೆಡಿ ಮಾಡಬೇಕು ಅನ್ನೋದು. ಇಲ್ಲಿ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಏನು ತುಂಬ ಡಿಫಿಕಲ್ಟ್ ಅನಿಸಿದೆ? ಕರೆಂಟ್ ಲೈಬ್ರರಿ ಅನಾಲಿಸಿಸ್ ಮಾಡಿದ್ದೀವಿ. ಬೇಸಿಕ್
ಇಯರ್ ತಗೊಂಡಿದ್ದೀರಲ್ಲ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಏನು ತೋರಿಸುತ್ತೆ? ಅದು ಕಂಪನಿಯ ಒಂದು ಗ್ರೋತ್ನ ಅದು ಡಿಕ್ರೀಸ್ ಮಾಡ್ಕೊಂಡು ಹೋಗಿದೆ. ಅಂದರೆ ಅದು ಕರೆಂಟ್ ಲಯಬಿಲಿಟಿ ಅಂತ ಏನು? ಲಯಬಿಲಿಟಿ ಅಥವಾ ಕರೆಂಟ್ ಲಯಬಿಲಿಟಿ ಅಂತ ಲಯಬಿಲಿಟಿ ಅಂತ ಏನು ತೋರಿಸುತ್ತೆ? ಸರ್ ಮೊನ್ನೆ ಏನು My name is Kumar S. My father name is Shirupapa. My mother name is Chandasana. Your title name, your project title. A company analysis of Microsoft approach. ಅಂದರೆ ಅದು ಹೊರಟಾಗಿ ಬೆಸ್ಟ್ ಯಾವ ರೀತಿ ಕಂಪನಿ ಅದು? ಸಾಫ್ಟ್ವೇರ್ ಪ್ರಾಡಕ್ಟ್ ಓರಿಯೆಂಟೆಡ್ ಸರ್ವಿಸ್ ಓರಿಯೆಂಟೆಡ್. ಸರ್ವಿಸ್ ಪ್ರಾಡಕ್ಟ್ ಯಾವಿಲ್ಲ ಇದೆ. ಯಾವುದಿದೆ? ಸೊ ಸರ್ವಿಸಸ್ ಎಲ್ಲ ಯಾವ ಸರ್ವಿಸಸ್ ಪ್ರೊವೈಡ್ ಮಾಡ್ತೀವಿ? ಆ್ಯಪ್ ಆಗಿರ್ಬೋದು, ಏನು ಟೆಕ್ನಿಕಲ್ ವರ್ಕ್ ಮಾಡ್ತಾರೆ ಆ ಥರ ಸರ್ವಿಸ್. ಈ ಮೈಕ್ರೋಸಾಫ್ಟ್ ಪ್ರೊಡ್ಯೂಸ್ ಮಾಡಿದ್ರೆ ಯಾವುದಾದ್ರು ಸರ್ವಿಸನ್ನು ನೀವು ಯೂಸ್ ಮಾಡ್ತಿದ್ದೀರಾ ಅಟ್ ಪ್ರೆಸೆಂಟಾಗಿ? ಹಾಂ ಸರ್. ಯಾವುದು? ಈಗ ನಾವು ಲ್ಯಾಪ್ಟಾಪ್ ಮತ್ತು ಯೂಸ್ ಮಾಡ್ತಿದ್ದೇವೆ ಆ ಸರ್ವಿಸ್ನ MS ಆಫೀಸ್ ಇದೆಯಲ್ಲ, ಅದು ಮೈಕ್ರೋಸಾಫ್ಟ್ ಮೊಬೈಲಲ್ಲಿ ಅದನ್ನು ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ ಹಾಗಾಗಿ ಯಾವುದು ಗುಡ್ ವಿಲ್ ಅಂದರೆ ವಿಲ್ ಅಂದರೆ ಓವರಾಲ್ ಕಂಪನಿಯ ನೇಮ್ ಫೇಮ್ ಆಗಿ ಅದು ಯಾವ ಇದರಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ? ಗುಡ್ ವಿಲ್ ಅನ್ನೋದೇನಿದೆ ಅದು ಯಾವ ಟರ್ಮ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ? ಕಂಪನಿ ನೇಮ್ ಸರ್ ಯಾವ ರೀತಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಫೈನಲ್ ಸ್ಟೇಟ್ಮೆಂಟ್. ಯಾವ ರೀತಿಯ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಏನು? ಅದೇ ಟೈಪಿಂಗ್ ಸ್ಪೀಡು, ಮತ್ತು ಯಾವ ರೀತಿ ಸರ್ಚ್ ಮಾಡಬೇಕು, ಯಾವುದರಲ್ಲಿ ಎಷ್ಟು ಸರ್ಚ್ ಮಾಡಿದರೆ ಯಾವ್ದು ಎಷ್ಟು ಸಿಗುತ್ತೆ ಅನ್ನೋದು. ಮತ್ತು ಲಾಸ್ಟ್ ಐ ರಿಲೇಟೆಡ್ ಆಗಿ ಯಾವುದಾದ್ರೂ ಯಾವುದಾದ್ರೂ ಸಾಫ್ಟ್ವೇರ್ನ ಡೆವಲಪ್ ಮಾಡಿದ್ದಾರೆ? Tell me your brief introduction. My name is Veda. ಅದೆಲ್ಲ ಐತಲ್ಲಪ್ಪ. ಒಂದು ನಿಮಿಷ ಹೆದರಬೇಡ, ಕೈ ನಡೆಸ್ಬೇಡ, ಕಾಮ ಕೂತ್ಕೋ. ಇಲ್ಲಿ ಇರೋರು ಯಾರು ಬೇರೆ ಇರಲ್ಲ, ನಿಮಗೆ ಡೈಲಿ ಕ್ಲಾಸ್ ಮಾಡಿದ್ದಾರೆ. ಓಕೆ, ನರ್ವಸ್ ಆಗ್ಬೇಡ, ಕರೆಕ್ಟಾಗಿ ಮಾತಾಡು. ಓಕೆ. My name is Veda. My father is Ravi. My mother is Rama. My father is contractor worker in Jawa. Project title is A company analysis test. A company analysis test. Tesla. So you Height like that for the which company is this? Tesla company. తెలుసా ఎప్పుడు? height like. తెలుసా? తెలుగు ಗೊತ್ತಾ? Which company? What is the product of this? ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕ್ Electronic. ಎಲೆಕ್ಟ್ರಾನಿಕ್ ಬೇರೆ ಎಲೆಕ್ಟ್ರಿಕ್ ಬೇರೆ. ಸೊ ಇದೇ ಕಂಪ್ನಿ ಸೆಲೆಕ್ಟ್ ಮಾಡಿ ಪೊಸಿಷನ್ Positional area, sir. ಯಾರು ಓದಿದ್ದಾರೆ? Elon Musk. ಸೊ I know this. To know the state, to know the annual statement, to know the structure of company. 5 years. ಸೊ ಪ್ಲೇಯರ್ಸಲ್ಲಿ ಯಾವ ಇಯರ್ ಲಾಸ್ ಆಗಿದೆ? 2021 last year. ಏನಕ್ಕೆ ರೀಸನ್ ಏನು?
ಮಾಡಿದ್ವಿ ಕಾರಲ್ಲಿ ಇಂಜಿನ್ ಸ್ವಲ್ಪ ಮಿಸ್ ಆಗಿದೆ ಅಂತ ಅದು ಡೌನ್ ಆಗಿದ್ದಕ್ಕೆ ಯಾರು ಅದು ಮಾರ್ಕೆಟಲ್ಲಿ ಯಾರು ಕಾಣೋಕ್ಕೆ ಹಿಂಜರಿತಿಲ್ಲ ಸರ್. ಇವಾಗ ಅದೇ ನ್ಯೂ ಸ್ಟ್ರಾಟಜಿನ ಇದನ್ನು ಮಾಡಿ ಏನು ಸ್ಟ್ರಾಟಜಿ ಬ್ಯಾಕ್ ಪವರ್ ಆಫ್ ಬ್ಯಾಕ್ ಅದು ಪರ್ಚೇಸ್ ಪಬ್ಲಿಕ್ ಯೂಸಿಂಗ್ ಫ್ಯೂಚರ್ ಮಾಡ್ಬೋದು ಪರ್ಚೇಸ್ ಮಾಡ್ಬೋದು. ಅಲ್ವಾ? ಸೊ ಈ ಪ್ರಾಜೆಕ್ಟಿಂದ ನಿಮಗೇನು ಅಡ್ವಾಂಟೇಜಸ್, ನಿಮಗೇನು ಅನುಕೂಲ ಆಗಿದೆ ಇಲ್ಲಿ ಪ್ರಿಪೇರ್ ಮಾಡೋದು? ನೀವು ಪರ್ಸ್ನಲ್ ಏನು ಕಲ್ತ್ರಿ ಅಂತ? ಏನು ಕಲಿತೆ? ಅದರಿಂದ ಕಂಪ್ನಿ ಯಾವ ಥರ ಮೂವ್ ಆಗುತ್ತೆ, ಅದು ಯಾವ ಇದರಲ್ಲಿ ಇಯರ್ ಎಷ್ಟು ಇಂಪೇಜ್ ಎಷ್ಟು ಇಂಪೇಜ್ ಎಲ್ಲ ಸುದೀಪ್ ಬೇರೆ ಸಂದೀಪ್ ಒಂದು ಅಲ್ಲಿ ಕೊಡ್ತಾರೆ ಕೊಡು. ಹೋಗೋದಾಗಲಿ ಎಲ್ಲ ಬಂದ್ಬಿಡಿ ಕನ್ನಡದಲ್ಲೇ ಹೇಳುವ. ಓಕೆ, ಸೊ ಇವಾಗ ಟೈಟಿಲ್ ಪ್ರಾಜೆಕ್ಟ್ ಟೈಟಿಲ್ ಕಂಪನಿ ಅನಾಲಿಸಿಸ್ ಯಾಕೆ ಲಿಮಿಟೆಡ್ ಅಂತ ಯಾಕೆ ಯೂಸ್ ಮಾಡಿದ್ವಿ? ACC ಲಿಮಿಟೆಡ್ ಅಂತ ಇದೆಯಲ್ಲ, ಲಿಮಿಟೆಡ್ ಅನ್ನೋ ವರ್ಡ್ ಯಾಕೆ ಯೂಸ್ ಮಾಡಿ? ಯಾಕೆ ACC ಅಂತ ಅಷ್ಟೇ ಆಗ್ತಿತ್ತಲ್ಲ, ಲಿಮಿಟೆಡ್ ಅಂತ ಯಾಕೆ? ಹೆಸರು ಚೇಂಜ್ ಆಗಿದೆ ಸರ್. ಫಸ್ಟ್ ಇದು ಅಸೋಸಿಯೇಟೆಡ್ ಕಂಪನೀಸ್ ಅಲ್ಲ, ACC ಅದು ನಾನು ಕೇಳ್ತಿಲ್ಲ, ಲಿಮಿಟೆಡ್ ಅನ್ನೋದನ್ನ ಮೆನ್ಷನ್ ಮಾಡಿದೆಯಲ್ಲ ಅಲ್ಲಿ, ಯಾಕೆ ಲಿಮಿಟೆಡ್ ಅಂತ ಮೆನ್ಷನ್ ಮಾಡಿದೆ? ಲಿಮಿಟೆಡ್ ಅಂತ ಕಂಪನಿಗೆ ಯಾಕೆ ಮೆನ್ಷನ್ ಮಾಡಿ? ಏನದ ಇಂಡಿಕೇಶನ್ ಏನು? ಲಿಮಿಟೆಡ್ ಇಂಡಿಕೇಶನ್ ಟ್ರೆಂಡ್ ಅನಾಲಿಸಿಸ್ ಫಾರ್ಮುಲಾ. ಮತ್ತೆ ಟ್ರೆಂಡ್ ವ್ಯಾಲ್ಯೂ ಹೆಂಗೆ? ಟಿಕೆಟ್ ಒಂದು ಪ್ರಾಜೆಕ್ಟ್ ಆಯಿತು ಏನಾದ್ರು ಎಕ್ಸ್ಪ್ಯಾಂಡ್ ಆಯ್ತಾ ಹೋಗಿ ಹಂಗೆ ಇಲ್ಲ ಓಲಾ ಅಬ್ರಿವೇಷನ್ ಅಥವಾ ಏನಾದ್ರು ಓಲಾ ಸೊ ಪಬ್ಲಿಕ್ ಕಂಪ್ನಿನ ಪ್ರೈವೇಟ್ ಕಂಪ್ನಿನ ಪ್ರೈವೇಟ್ ಕಂಪ್ನಿ. ಸೊ ಇಂಡಿಯಾದಲ್ಲಿ ಇದೆಯಾ ಅದು? ಸರ್ ಇಂಡಿಯಾದಲ್ಲಿ ಬೆಂಗಳೂರಲ್ಲಿ ಇದೆ. ಸೊ ಫೌಂಡರ್ ಆಗಿರ್ಬೇಕು ಸರ್ ಪ್ರಾಜೆಕ್ಟ್ ನೋಡಿ ಒಳಗಡೆ ಒಂದು ಓಲಾ ಕನ್ಫರ್ಮ್ ಆಪರೇಷನ್ ಲೆವೆಲ್ ಅಗ್ರಿಮೆಂಟ್ ಆಪರೇಷನ್ ನೋಡಿ ಪ್ರಾಜೆಕ್ಟ್ ಎರಡೇ ಸಬ್ಮಿಟ್ ಮಾಡಿದ್ದೀರಿ, ಅದನ್ನು ಕಂಟೆಂಟ್ ಒಂದು ಮತ್ತೆ ವಾಟ್ ಇಟ್ ಇನ್ಕ್ಲೂಡ್ಸ್ ಫೈನಲ್ ಸ್ಟೇಜ್ ಅಲ್ಲ ಡಿಫರೆನ್ಸ್ ಎರಡು ಒಂದೇ ಬೇರೆ ಬೇರೆ ಇದು ಸ್ಕೂಟಿ ಅಷ್ಟೇ ಇದೆಯಾ ಅಥವಾ ಬೈಕ್ಸ್ ಇದಾವೆ ಓಲಾದು? ಅಲ್ಲ ನಾನು ಸ್ಕೂಟಿ ಇದೆಯಾ ಬೈಕ್ ಇದೆಯಾ? ಸ್ಕೂಟಿ ರೀಸೆಂಟಾಗಿ ಲಾಂಚ್ ಮಾಡಿದಾರಲ್ಲ ಬೈಕು ಓಲಾದು. ಈಗ ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಲಾಂಗ್ ಟರ್ಮ್ ಬರ್ಬೋದು ಎಲೆಕ್ಟ್ರಿಕ್ ಬೈಕ್. ಸೊ ನಾವು ಇದು ಪೆಟ್ರೋಲ್ ಈಗ ತೊಗೊಂಡ್ಬಿಟ್ಟು ಸೊ ಡೈಲಿ ಕೂಡ ಇನ್ವೆಸ್ಟ್ ಮಾಡ್ತಾನೆ ಹೋಗುತ್ತೆ, ಪೆಟ್ರೋಲ್ ಖರ್ಚು ಬರುತ್ತೆ. ಸೊ ಒನ್ ಟೈಮ್ ನಾವು ತೊಗೊಂಡ್ಬಿಟ್ರೆ ಸೊ ಲಾಂಗ್ ಟರ್ಮ್ ವರ್ಕು ಸ್ವಲ್ಪ ಪ್ರಾಬ್ಲಮ್ ಕೂಡ ತಡೆಯೋದು, ಬಟ್ ಸ್ವಲ್ಪ ಪರಿಸ್ಥಿತಿನ ಕಮ್ಮಿ ಮಾಡ್ತಾರೆ ಎಲೆಕ್ಟ್ರಿಕ್. ಇನ್ನು ರುಪಿ ಅಂತ ಹೇಳಿದಿರಿ, ಯಾವುದ್ರಲ್ಲಿದೆ ಅಂತ ಮೆನ್ಷನ್ ಮಾಡಿಲ್ಲ, 0.4 ಅಂತ ಮೆನ್ಷನ್ ಮಾಡಿದ್ದೀನಿ. ಅವರೇ ಹೇಳಿದ್ರು ಏನು ಎಕ್ಸ್ಪೀರಿಯನ್ಸ್ ನಿಮ್ಮ ಓನ್ ಸ್ಟಡಿ ಲೈಫ್? ಏನೇನು ಕಲಿತ್ರಿ? ಮತ್ತು ಒಂದು ಕಂಪ್ನಿದು ಯಾವ ಥರ ಫೈನಲ್ ಮಾಡಬೇಕು, ಏನೇನು ಮಿಸ್ಟೇಕ್ಸ್, ಅಥವಾ ಒಂದು ಕಂಪನಿ ಬಿಲ್ಡ್ ಮಾಡಬೇಕಾದ್ರೆ ಏನೆಲ್ಲ ಪರ್ಸ್ನಲಿ ನನಗೆ ಏನು ಕಲಿತ್ರಿ? ಸೊ ನಾನು ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ತೊಗೊಂಡ್ರೆ ಏನೇನು ಯೂಸಸ್ ಆಗುತ್ತೆ ಅನ್ನೋದು ಸಿಗುತ್ತೆ ಅಂತ ಒಂದು ಪ್ರಾಜೆಕ್ಟಿಂದ ಈ ವರ್ಕಿಂದ ಕಲ್ತರ ಪ್ರಾಜೆಕ್ಟ್ ಸ್ವಲ್ಪ ನೆಕ್ಸ್ಟ್ ಹೈಯರ್ ಎಜುಕೇಷನ್ ಕೂಡ ಯಾವ ಥರ ಇರುತ್ತೆ ಅನ್ನೋದು ಬಂದು ಕಲ್ತ್ಕೊಂಡೆ.
ಓಕೆ ಥ್ಯಾಂಕ್ ಯು. ಅಲ್ಲ ಒಂದು ಸೆಮ್ ಎರಡು ಸೆಮ್ ಇದೆ. ಏನು ಮಾಡ್ತೀವಿ ಯಾರೇ ಕಂಪ್ನಿ ತಗೊಂಡ್ರೆ ಬ್ಯಾಲೆನ್ಸ್ ನಾವು ಲಾಸಸ್ ಆದರೆ ಯಾವ ಥರ ಅಂತ ನಾವು ಅದನ್ನು ತಿಳ್ಕೊಬೋದು ಸರ್. ಅಲ್ಲ ನೀವು ಸಜೆಸ್ಟ್ ಮಾಡ್ತೀರಾ ಸರ್ ಮಾಡೋದ್ರಿಂದ ಬೆನಿಫಿಟ್ ಅಂತ ಈ ಕಡೆ ಒಂದಲ್ಲೇ ಒಂದು ಪ್ಲೀಸ್. My name is Anita. ಕೇಳಿ ಆರಾಮ್ಸೆ ಕೂತ್ಕೊಳ್ಳಿ. ನೇಪ್ The company address is on class. ಯಾವುದು ಪಾಪ್ಯುಲರ್ ಆಗಿದೆ ಕ್ಲಾಸ್? Pen, pencil. ನಾನು ಒಂದು ಕೇಳಿದೆ, ಯಾವ ಇದಕ್ಕೆ ಪಾಪ್ಯುಲರ್? Books. ಯಾವ ಬುಕ್ಸ್? ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಾ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಾ? ಫೈನಾನ್ಷಿಯಲ್ ವೆರಿ ಗುಡ್. ಟೆಕ್ಸ್ಟ್ ಬುಕ್ಸಾ ನೋಟ್ ಬುಕ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ My name is Anita. My village Ramasamatra. My parents' name is Anjanappa Karisama. My parents will working. ನೀವೇನು ಮಾಡ್ತೀರ? ಒಳ್ಳೆ ಕೆಲಸ ಮಾಡ್ತೀರಲ್ಲ. ಮತ್ತು ನೀವು ಮಾಡೋ ವರ್ಕಿಗೆ ಇದಕ್ಕೆ ಕೆಲಸ ಕ್ಲಾಸ್ ಯಾವುದಾದ್ರೂ ಅಗ್ರಿಕಲ್ಚರ್ ರಿಲೇಟೆಡ್ ಒಂದು ಕಂಪ್ನಿ ತೊಗೊಬೋದಿತ್ತಲ್ಲ, ನಿಮ್ಮ ತಂದೆ ತಾಯಿಗೆ ಹೆಲ್ಪ್ ಆಗ್ತಾ ಇತ್ತು, ನಿಮಗೆ ಹೆಲ್ಪ್ ಆಗ್ತಾ ಇತ್ತು. ಕ್ಲಾಸ್ಮೇಟ್ ಯಾಕೆ ತೊಗೊಂಡ್ರಿ? Education ಮಾಡ್ತಿದ್ದೀನಿ ಸರ್. ಅಂದರೆ ಎಕ್ಸಸೈಸ್ ಎಲ್ಲ ಕ್ಲಾಸ್ಮೇಟಲ್ಲಿ ಬರುತ್ತೆ. ಅಲ್ಲಮ್ಮ ಹಂಗೆಲ್ಲ ಮರದೆಲ್ಲ ತಯಾರು ಮಾಡಿದ್ರೆ ಮತ್ತು ಗ್ರೀನರಿಗೆ ಪ್ರಾಬ್ಲಮ್ ಆಗಲ್ಲ? ಮತ್ತು ಅದಕ್ಕೆ ಏನು ಫುಲ್ಫಿಲ್ಮೆಂಟ್ ಮಾಡ್ಕೊಂಡ್ರಿ ನಿಮ್ಮ ಕಂಪ್ನಿ ಕಡೆಯಿಂದ? ಈಗ ಮರೆಯೆಲ್ಲ ಕಡ್ಕೊಡ್ತೀರಲ್ಲ, ಮತ್ತು ಗ್ರೀನರಿ ಎಲ್ಲ ನೇಚರ್ ಎಲ್ಲ ತುಂಬ ಹಾಳಾಗುತ್ತೆ. ಮತ್ತೆ ಸರ್ವಿಸ್ ಒಂದು ಕೊಡ್ತೀವಿ. ಪ್ರತಿಯೊಂದು ಕ್ಲಾಸ್ಮೇಟ್ ಬುಕ್ಸ್ ಮೂಲಕ ಒಂದು ಸೋಷಿಯಲ್ ಸರ್ವಿಸ್ ಆಗುತ್ತೆ. ಏನದು ಇದರಿಂದ ಪ್ರತಿಯೊಂದು ಬುಕ್ಸ್ ಏನು ಪರ್ಚೇಸ್ ಮಾಡ್ತೀರೋ ಅದರಲ್ಲಿ ಏನಿದೆ ಆ ರೀತಿಯಾಗಿ ಅವರಿಗೆ ಹೆಲ್ಪ್ ಆಗೋ ರೀತಿಯಾಗಿ ಏನು ₹1 ಎಲ್ಲ ಪಿಂಕ್ ಕಲರ್ ಸ್ಟೂಡೆಂಟ್ಸ್ ಬೇರೆ ಏನಾದರೂ ಪ್ರಾಡಕ್ಟ್ ಲಾಂಚ್ ಮಾಡಬೇಕು ಅಂತಂದರೆ ಕ್ಲಾಸ್ಮೇಟಿಂದ ಯಾವ ಪ್ರಾಡಕ್ಟ್ಗೆ ಪ್ರಿಫರೆನ್ಸ್ ಕೊಡ್ತೀವಿ? ಮೆಕ್ಯಾನಿಕಲ್ pencil. ಮೆಕ್ಯಾನಿಕಲ್ ಪೆನ್ಸಿಲ್ಸ್ ಲಾಂಚ್ ಮಾಡ್ತಿಲ್ಲ. ಮೆಕ್ಯಾನಿಕಲ್ ಲಾಂಚ್ ಮಾಡಿ. ಓಕೆ ಎಂತ ಹೇಳಿ? Website. Meetup. Artificial intelligence. ಬರ್ದಾ? ಮತ್ತೆ ಏನು ಮಾಡಿದ್ರಿ? ನೋಡಿ ಸರಿ. ನೋಡಿ ಸರಿ ಇದ್ರೆ ಅದೇ ಆ್ಯಸ್ ಇಟ್ ಈಸ್ ಐದನೇ ಕ್ಯಾರಿ ಮಾಡಿದ್ದಾರೆ ನಿಮ್ಮ ಎಜುಕೇಷನ್ ಅಲ್ಲ ನನಗೆ ಗೊತ್ತಿದೆ ನಿಮ್ಮ ಸಾಗರು ಎಕ್ಸಿಡೆಂಟ್ ಕಾಲೇಜ್ ಎಲ್ಲೂರು 6th ಸೆಮಿಸ್ಟ್ರು BCom ಏನೋ ಅದು ಬಿಟ್ಟು ಬೇರೆ ಫಾದರ್ ಬ್ಯಾಕ್ಗ್ರೌಂಡು ಗೊತ್ತಿದ್ದಿಲ್ಲ ಅವಾಗ ಫ್ಯಾನ್ಗಳೆಲ್ಲ ನೋಡ್ತೀವಿ ಎಲ್ಲಿದ್ದಾವೆ ನಮ್ಮ ಸರೌಂಡಿಂಗ್ ಅವೆಲ್ಲ ಸುಜಲಾಂದ
ಒಂದತ್ರ ಎಷ್ಟು ಇದೆ ಯಾವ ಪ್ಲೇಸಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ ನಮ್ಮ ಜಗಳೂರಲ್ಲಿ. ಒಬ್ಬ ಕಂಪ್ನಿ ಓನರ್ ಆಗಿ ಸುಜಾಲ್ ಕಂಪ್ನಿಯ CEO ಆಗಿ ನೀನು ಅದಕ್ಕೇನು ಆನ್ಸರ್ ಮಾಡಿ? ರೆಡಿಮೇಡ್ ನೀನೇ ಮಾಡ್ದ, ಸ್ವಂತ ಮಾಡ್ದ, ಅಥವಾ ಯಾರಾದ್ರೂ ಕಾಪಿ ಮಾಡಿ ಪ್ರದರ್ಶನ ಮಾಡೋದ? ಯಾರಾದ್ರೂ ನಮ್ಮ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀನಿ ಅಂತ ಬಂದರೆ BCom ಗುರುವಿಗೆ ಆಗು ಅಂತ ಹೇಳ್ತೀಯಾ ಬೇಡ ಅಂತ ಹೇಳ್ತೀಯ? ಇದು ಸುಜಾನ್ ಸರ್ ಲಾಸ್ಟ್ ಅದರಿಂದ ಕೇಳ ಅಲ್ಲೋಟ್ರಲ್ಲಿ ಪ್ರಾಜೆಕ್ಟ್ ಟೈಮ್ ಯಾವ ರಿಲೇಟೆಡ್ ಪ್ರಾಜೆಕ್ಟ್ ಟೈಮ್ ಫುಲ್ ಅಲ್ಲ ಕಂಪನಿ ಅನಾಲಿಸಿಸ್ ಲೆನೋವಾ ಯಾವ್ದು ರಿಲೇಟೆಡ್ ಕಂಪನಿ ಅದು ಸರ್ ಲ್ಯಾಪ್ಟಾಪ್ ಅದೇ ಇದೆ ಏನು ಸ್ಪೆಷಲೈಸೇಷನ್ ಏನು ಮಾಡ್ತಾರೆ? ಕಂಪ್ಯೂಟರ್. ಓಕೆಪ್ಪ, ನಿಮ್ಮದು ಸೋರ್ಸ್ ಆಫ್ ಇನ್ಕಮ್ ಒಂದು ಕೋಳಿಫಾರ್ಮ್ ಇದೆ ಅಂದಲ್ಲ, ಸೊ ಅದ್ರ ರಿಲೇಟೆಡ್ ಯಾವ್ದಾದ್ರು ಒಂದು ಕಂಪ್ನಿ ತಗೋಬೋದಿತ್ತಲ್ಲ, ಅಥವಾ ಫಾರ್ಮರ್ ರಿಲೇಟೆಡ್, ಅಗ್ರಿಕಲ್ಚರ್ ರಿಲೇಟೆಡ್ ಯಾವ್ದಾದ್ರು ಕಂಪ್ನಿ, ಫರ್ಟಿಲೈಸರ್ ಕಂಪ್ನಿ ತಗೋಬೋದಿತ್ತಲ್ಲ, ಲೆನೋವಾನೇ ಯಾಕೆ ತಗೊಂಡೆ? ಅದ್ರ ಬಗ್ಗೆ ಗೊತ್ತೇ ಸರ್, ಇದ್ರ ಬಗ್ಗೆ ಜ್ಞಾನ ಇಲ್ಲ ಅಂದ್ರೆ ಲ್ಯಾಪ್ಟಾಪ್ ಬಗ್ಗೆ ಏನು ಗೊತ್ತಿಲ್ಲ? ಲ್ಯಾಪ್ಟಾಪ್ ಬಗ್ಗೆ ಅಥವಾ ಕಂಪ್ಯೂಟರ್ ಇದು ಲೆನೋವಾ ಬಗ್ಗೆ? ಎಲ್ಲರ ಬಗ್ಗೆ ಗೊತ್ತಿದೆ. I am Sharat and studying SCB college, final year BCom. ನಮ್ಮ ತಂದೆ ಹೊಸ ತಾಯಿ ಹೆಸರು ಪೂರ್ಣಿಮಾ. ಸೊ ಇದು ಇಂಡಿಯನ್ ಕಂಪ್ನಿ ಫಂಡ್ ಕಂಪ್ನಿ ಸೊ ಇದು ಬ್ರಾಂಚಸ್ ಇದಾವೆ ಬೆಂಗಳೂರು ಅಷ್ಟೇ. ನಮ್ಮ ರಾಜ್ಯ ಬೆಂಗಳೂರು ಒಂದಿರೋದು ಇಲ್ಲೇ ಇದೆ. ಇದು ಈ ಕರೆಂಟ್ ಅಸೆಟ್ಸ್ ಅಂತ ಏನು? ಪರ್ಟಿಕ್ಯುಲರ್ಲಿ ಏನಕ್ಕೋಸ್ಕರ ಕರೆಂಟ್ ಈಗ ಟ್ರೆಂಡಿಂಗ್ ನಡೀತಿರೋದು ಯಾವ ಜನರೇಷನ್ ಜನರೇಷನ್ಸ್ ಅಸೆಟ್ಸ್ ಇನ್ಕ್ರೀಸ್ ಆಗುತ್ತೆ, ಗ್ರೋತ್ ಅನ್ನು ಇಂಡಿಕೇಟ್ ಮಾಡುತ್ತೆ. ಈ ಪ್ರಾಜೆಕ್ಟ್ ಮಾಡಿದ್ರಪ್ಪ ಯಾವ ಈ ಪ್ರೆಸೆಂಟ್ ಇಯರ್ ಕನ್ವರ್ಟ್ ಮಾಡ್ತೀವಿ ಸರ್, ಅದು ಇನ್ಕ್ರೀಸ್ ಆಯ್ತಾ ಡಿಕ್ರೀಸ್ ಆಯ್ತಾ ಅಂತ ಬೇಸ್ ಬಿಗಿನಿಂಗ್ ಇಯರ್ ಅನ್ನ ಕನ್ವರ್ಟ್ ಮಾಡಿ. ಅದೇ ಸರ್, ಅದೇ ಕಂಪ್ನಿ ಯಾವ ವರ್ಷದಲ್ಲಿದೆ, ಲಾಸ್ಟ್ ಇಯರ್ ಈ ಇಯರ್ ಏನೋ ಡಿಫ್ರೆನ್ಸ್ ಆಯ್ತಾ ಅದನ್ನ ನೋಡೆಲ್ಲ ತಿಳ್ಕೊಂಡು ಅದೇ ಸರ್ ನಮ್ಮ ಕಂಪ್ನಿ ಯಾವ ಥರ ಮುಂದೆ ಹೋಗ್ಬೇಕು ಅಂತ ಅದೇ ತಿಳ್ಕೊಂಡು ನಾವೇನು ಮಾಡಬೇಕು? ಅದೇ ಸರ್, ಡಿಕ್ರೀಸ್ ಆಗಿದ್ರೆ ಇನ್ಕ್ರೀಸ್ ಮಾಡಕ್ಕೆ ನಾವು ಯಾವ ಥರ ಇವಾಗ ನೀನೊಬ್ಬ ಮ್ಯಾನೇಜರ್ ಆಗಿ ರಿಕ್ರೂಟ್ಮೆಂಟ್ ಮಾಡ್ಬೇಕು ಕಂಪ್ನಿಯಲ್ಲಿ, ನೀನು ಮ್ಯಾನೇಜರ್ ಆಗಿ ಕಂಪ್ನಿಗೆ ಹೈಯೆಸ್ಟ್ ಸೇಲ್ ಆಗಬೇಕಂದ್ರೆ ಯಾವ ರೀತಿ ಸಜೆಷನ್ ಕೊಡ್ಬೇಕು? ಕಸ್ಟಮರ್ ತಗೊಳಕ್ಕೆ ಲೋ ಪ್ರೈಸ್ ಅಂದರೆ ಎಲ್ಲ ವರ್ಗ ಅಂದರೆ ನಿನ್ನ ಕಂಪನಿ ಇನ್ ಕೇಸ್ ಲಾಸ್ಟ್ ಪೊಸಿಷನ್ ಇತ್ತು ಅಂತಂದ್ರೆ ಯಾವ ಆಕ್ಷನ್ ಅನ್ನ ತಗೊಂತೀವಿ? ಲಾಸ್ಟ್ ಪೊಸಿಷನ್ ಜನರಿಗೆ ಕೊಡೋದು ಮತ್ತೆ ಲಾಸ್ ಆಗುತ್ತೆ ಸರ್. ಆಲ್ರೆಡಿ ಲಾಸ್ಟ್ ಇರುತ್ತೆ ಅದು ತುಂಬಿನ ಕರ ಸಾಕು ಅಂತ ಯಾರು ಅನ್ನಲ್ವಾ? ಅದೇ ಸರ್, ಈ ಪ್ರಾಫಿಟ್ ಇದ್ರೆ ಈಗ ಪ್ರಿಪೇರ್ ಮಾಡೋದ್ರಿಂದ ಅಂದರೆ ಈಗ ಹತ್ರ ಅಂತ ಅಂದರೆ ಒಬ್ರಿಗೊಬ್ರು ನಾಲೆಜ್ ಸರ್ ಇದು ಲ್ಯಾಪ್ಟಾಪ್ ಬಗ್ಗೆ ಮತ್ತು ಎಕ್ಸೆಲ್ಲು ಮೈಕ್ರೋಸಾಫ್ಟ್ ಇದ್ರ ಬಗ್ಗೆ ಯಾವುದೇ ಥರ ಜ್ಞಾನ ಇದೆ ಸರ್, ಅದು ಸ್ವಲ್ಪ ಗೊತ್ತಾಯಿತು. ಮತ್ತು ಪ್ರಾಜೆಕ್ಟ್ ಮುಂದೆ ಹೈಯರ್ ಎಜುಕೇಷನ್ ಹೋದರೆ ಅದು ಮಾಡೋಕ್ಕಿಂತ ಸ್ವಲ್ಪ ಹೆಲ್ಪ್ ಆಯಿತು. ಓಕೆ, ಥ್ಯಾಂಕ್ ಯು. ಸೈನ್ ಮಾಡೋದು ಇನ್ನು ಮತ್ತಿನೇನಾ?
ತೆಗೆದು ಇಷ್ಟೊಂದು ರೆಡಿ ಮಾಡಿದ್ದಾರೆ So tell me, brief introduction. My name is Praveen. I am studying in HCBM College, HCBM Postgrad College. My father name is Nusrat. My mother name is Ibrahima. I am from Kolkata. Nice. 3 months. Yeah. Title. What is title? My company analysis on Samsung Electronics Company Limited. ಸೊ ಈಗ ಹೆಡ್ಕ್ವಾರ್ಟರ್ಸ್ ಇದೆ South Korea. ಯಾವಾಗ establish ಆಯ್ತು? 1930. Model. Mobile model. ಕಸ್ಟಮರ್ ರಿವ್ಯೂ ಇಂದ ಅಂದರೆ ಪ್ರೆಸೆಂಟ್ ಅಲ್ಲ, ಈಗ 1 or 2 ಇಯರ್ ಬ್ಯಾಕ್ ಏನು ಡಿಫಾಲ್ಟ್ ಬಂದಿದೆ ಲಿಮಿಟೆಡ್ ಅನ್ನೋರನ್ನ ಯಾಕೆ ಮೆನ್ಷನ್ ಮಾಡಿ. ಓಕೆ, ಲೋಗೋದಲ್ಲಿ ಏನು ಸ್ಪೆಷಲಿಟಿ ಇದೆ? ಸ್ಯಾಮ್ಸಂಗ್ ಅನ್ನೋ ವರ್ಡೇ ಸ್ಪೆಷಲಿಟಿ, ಓಕೆನಾ? ಸೊ ಅದರಲ್ಲಿ ಒಂದು ವರ್ಡನ್ನು, ಎ ಅನ್ನೋ ವರ್ಡನ್ನು ಫುಲ್ಫಿಲ್ ಮಾಡಿಲ್ಲ, ಅದೇ ಅವ್ರ ಲೋಗೋ. So ನಮ್ಮ ಅಲ್ಲ, ಬೇರೆ ಕಂಪ್ನಿ ಕೂಡ ಕ್ಯಾಮ್ರಾ ಒಳ್ಳೆ ಫೀಚರ್ ಚೆನ್ನಾಗಿದೆ, ಓಕೆ, ಇನ್ಬಿಲ್ಟ್ ಕೂಡ ಚೆನ್ನಾಗಿರುತ್ತೆ, ರ್ಯಾಮ್ ಕೂಡ ಚೆನ್ನಾಗಿದೆ, ಓಕೆ, ಮೇಂಟೆನೆನ್ಸು ಚೆನ್ನಾಗಿದೆ. ಬಟ್ ಇದಕ್ಕೆ ನಾವು ಯೂಸ್ ಮಾಡಿದ್ದೀನಿ ಅಂದರೆ ಅನಾಲಿಸಿಸ್ ಮಾಡೋಕ್ಕೆ ಯಾವ ಮೆಥಡ್ಸ್ ಆಫ್ ಡಾಟಾನ ಯೂಸ್ ಮಾಡಿದ್ದೀವಿ. ಅಲ್ಲ ಲಾಸ್ಟ್ದು ಯಾವ ಮೆಥಡ್ಸ್ ಆಫ್ ಡಾಟಾನ ಯೂಸ್ ಮಾಡಿದ್ದೀವಿ? ಸೆಕೆಂಡ್ರಿ ಡಾಟಾ. ಏನು ಸೆಕೆಂಡ್ರಿ ಡಾಟಾ ಅಂತ? ಮತ್ತೆ ರೆಡಿ ಇರೋದು ನೀನೇ, ಕಂಪ್ನಿ ಬಗ್ಗೆ ಅಲ್ಲ, ಈ ಪ್ರಾಜೆಕ್ಟ್ನ ಪ್ರಿಪೇರ್ ಮಾಡಿದಲ್ವಾ? ಸೊ ಇದರಿಂದ ನಿನಗೇನು ನಾನೇನಾದರೂ ಮಾಡಿದ್ರೆ ಯಾವ ಥರ ಮಾಡೋದು ಅಂತ ಓಕೆ. ಮತ್ತೆ ಡೆವಲಪ್ ಆಗಿ ಈಗ ಒಂದು ರಿಮೈನಿಂಗ್ ಕ್ವಶನ್, ಏನೇನು ಕಲ್ತದ್ದು? ಅದರಿಂದ ಒಟ್ಟು ಏನು ಎಕ್ಸ್ಟ್ರಾ ಕಲಿತೆ ಇಲ್ಲಿ ಇಲ್ಲಪ್ಪ? ಸರಿಸುಮಾರು ಬೆಳಗ್ಗೆ 10:30ರಿಂದ ಇದುವರೆಗೂ ಎಲ್ಲ ಪ್ರಾಜೆಕ್ಟ್ ವೈಭವದಲ್ಲಿ ಎಲ್ಲ ರೀತಿಯಾದ ಕಾರ್ಯಗಳಲ್ಲಿ ಭಾಗವಹಿಸಿ ವಾಣಿಜ್ಯ ವಿಭಾಗದ ವೈಭವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿರ್ತಕ್ಕಂಥ ಸಂಶೋಧನಾ ವಿಭಾಗದ ಸಂಯೋಜಕರಾಗಿರ್ತಕ್ಕಂಥ ಡಾಕ್ಟರ್ ಸುರೇಶ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು. ಅದೇ ರೀತಿಯಾಗಿ ಮತ್ತೋರ್ವ ಉಪನ್ಯಾಸಕರಾಗಿರ್ತಕ್ಕಂಥ ಸುರೇಶ್ ಸರ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಶಿವಕುಮಾರ್ ಸರ್ ಅವರಿಗೂ ಕೂಡ ಧನ್ಯವಾದಗಳು. ನಮ್ಮ ವಿಭಾಗದ ಎಲ್ಲ ಉಪನ್ಯಾಸಕರು ಕೂಡ ಇದುವರೆಗೂ ತಾಳ್ಮೆಯಿಂದ ಕುಳಿತು ಎಲ್ಲ ವಿಷಯಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ಕಲಿಸಿ ಎಲ್ಲ ವೈಭವ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿಯಾಗಿ ಮಾರ್ನಿಂಗ್ ಸೆಕ್ಷನಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಡಾಕ್ಟರ್ ಪಾಲಯ್ಯ ಸರ್ ಮತ್ತು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಮಧು ಸರ್, ಅದೇ ರೀತಿಯಾಗಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಮ್ಮ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಅದೇ ರೀತಿಯಾಗಿ ಈ ವೈಭವದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮ ವಾಣಿಜ್ಯ ವಿಭಾಗದ 5ನೇ ಸೆಮಿಸ್ಟರ್ BCom ವಿದ್ಯಾರ್ಥಿಗಳಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಮತ್ತು ನಮ್ಮ ಕಾಲೇಜಿನ ಪರವಾಗಿ ಧನ್ಯವಾದಗಳನ್ನು ಕೊಡ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ಈ ಕಾರ್ಯಕ್ರಮದಲ್ಲಿ ಸರಿಸುಮಾರು 25 ವಿದ್ಯಾರ್ಥಿಗಳಿದ್ದು, 25 ವಿದ್ಯಾರ್ಥಿಗಳಲ್ಲಿ 24 ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ಎಲ್ಲ ವಿದ್ಯಾರ್ಥಿಗಳು ಕೂಡ ವೈಭವವನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿರ್ತಾರೆ. ಸೊ ಅಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ನಮ್ಮ ಮೋಟಾರ್ ಸೈಕಲ್ಸ್ನ ಎಸ್ಟಾಬ್ಲಿಷ್ ಮಾಡ್ತೀವಿ ಅನ್ನೋದಕ್ಕೋಸ್ಕರ ಈ ಕಂಪ್ನಿ ಜೊತೆ ಅದು ಇದನ್ನ ಮಾಡ್ತಾರೆ. ಈ ಕಂಪ್ನಿ ವರ್ಲ್ಡಲ್ಲೇ ಲಾರ್ಜೆಸ್ಟ್ ಕಂಪ್ನಿ ಅಂತ ಹೇಳ್ತೀವಿ. ಇಲ್ಲೇ ಲಾರ್ಜೆಸ್ಟ್ ಸೆಕೆಂಡ್ ಲಾರ್ಜೆಸ್ಟ್ ಕಂಪನಿ. ಪ್ರಾಡಕ್ಟ್ ಸರ್ವಿಸ್ ಹೇಳ್ತಾರೆ. ಪ್ರಾಡಕ್ಟ್ ಸರ್ವಿಸಸ್ ಆಗಿರುತ್ತೆ. ಹೋಂಡಾ ಮತ್ತು ಅಕ್ರೋ ಓನರ್ಸ್. ಸೊ ಹೋಂಡಾದ ಸೊಹಿಂಚೋ ಇಲ್ಲ. ಇವಾಗಲೇ CEO ಆಫ್ ಹೋಂಡಾ, ಓಕೆನಾ? ಹೋಂಡಾ ಕಂಪನಿ. ಸೊ ಫಿನಾನ್ಷಿಯಲ್ ಆಸ್ಪೆಕ್ಟ್ಸಲ್ಲಿ ನೀವು ಹೋಂಡಾ ಕಂಪನಿಯ CEO ಆಗಿ ಏನು ಸಜೆಸ್ಟ್ ಮಾಡ್ತೀವಿ? ನಾವು ಸಜೆಷನ್ಸ್ ಇನ್ ಕೇಸ್ ಏನಾದ್ರು ಏನು ಚೇಂಜಸ್ ಮಾಡ್ತೀವಿ